ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ 2 ವರ್ಷ ತುಂಬಿರುವಂಥದ್ದು. ಕೈಪಾಳ್ಯದ ಶಾಸಕರು ಮತ್ತು ಸಚಿವರು ನಿರೀಕ್ಷೆಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕ್ಷೇತ್ರದ ಜನರು ಆಯಾ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳೋದಾದ್ರೂ ಏನು? ಇದು ಪಬ್ಲಿಕ್ ನೆಕ್ಸ್ಟ್ ರಿಯಾಲಿಟಿ ಚೆಕ್ ವಿತ್ ಗ್ರೌಂಡ್ ರಿಪೋರ್ಟ್. ಕಾಂಗ್ರೆಸ್ ಸರ್ಕಾರ ಪಾಸಾ ಅಥವಾ ಫೇಲ್ ಅನ್ನೋಂಥದ್ದನ್ನು ಕ್ಷೇತ್ರಕ್ಕೆ ಹೋಗಿ ತಿಳ್ಕೊಂಬರೋಣ ಬನ್ನಿ. ಏನ್ ಕೆಲಸ ಮಾಡ್ತಿರ್ತೀವಿ ಏನ್ ಮಾಡ್ತೀವಿ ಇದು ಏನಿಲ್ಲ ಇಲ್ಲಿ ಬಿಡ್ರಿ. ಯಾರ ಸರ್ಕಾರ ಏನು ಮಾಡೇ ಇಲ್ಲ. ಏನು ಮಾಡುತ್ತೆ ನೋಡ್ರಿ, ಅಷ್ಟಾಗೈತೆ ರೀ. ಇದು ಏನು ರೈತರಿಗೆ ಏನು ಪರಿಹಾರ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಏನು ಕೆಲಸನೇ ಇಲ್ಲ. ಯಾವ ಕೆಲಸ ಅಭಿವೃದ್ಧಿ ಕೆಲಸನೇ ಇಲ್ಲ, ಯಾವ ಬೆಲೆ ಇಲ್ಲ. ಅವ್ನು ಗ್ಯಾರಂಟಿ ಹಾಕ್ತಾನೆ, ಅದು ಏನಿಲ್ಲ. ಹೆಣ್ಮಕ್ಳಿಗೆ 16 ಹಾಕ್ತಾನೆ ಬಿಡಪ್ಪ ಅನ್ನೋಂಗಿಲ್ಲ. 1 ತಿಂಗಳು ಬಂದ್ರೆ 4 ತಿಂಗಳಿಲ್ಲ. 4 ತಿಂಗಳು ಕಂಟಿನ್ಯೂ ಬರೋಕತ್ತಂದ್ರೆ 2 ತಿಂಗಳು ಜೀರೋ. ಎಲ್ಲ ಇವು ಸೌಲಭ್ಯ, ಪ್ರಾಥಮಿಕ ಸೌಲಭ್ಯಗಳೇ ಇಲ್ಲ ರೀ ಇಲ್ಲಿ. ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ಕಸ ಬಳಿಯೋದಿಲ್ಲ, ರಸ್ತೆ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಪರ್ಸೆಂಟೇಜ್ ಕೊಡ್ತಾರೆ ಸರ್ಕಾರಕ್ಕೆ? ಜೀರೋ ರೀ. ಜಾತಿ ರಾಜಕೀಯ ಮಾಡೋ ಸರ್ಕಾರ ರೀ ಇದು. ಎಂದೂ ಉದ್ಧಾರ ಆಗೋದು ಬರೀ ಒಂದು ವರ್ಗದ ಜನ ಅಷ್ಟೇ ಅವರಿಗೆ ಬೆಂಬಲ. ಶಾಸಕರು ಏನು ಕೆಲಸನೂ ಮಾಡಿಲ್ಲ ರೀ ಇಲ್ಲಿ. ನಾವೀಗ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಪ್ರಭಾವಿ ಶಾಸಕರು. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅವರ ಅವಧಿಯಲ್ಲಿ ಏನು 2 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಕೆಲಸಗಳು ಆಗಿವೆ, ಯಾವೆಲ್ಲ ಕೆಲಸಗಳು ಕುಂಠಿತಗೊಂಡಿವೆ ಅನ್ನೋದನ್ನು ಗ್ರಾಮೀಣ ಕ್ಷೇತ್ರದ ಜನರನ್ನ ಭೇಟಿ ಮಾಡಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಸರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಾಗಿದ್ದು ಅವಾಗಿದೆ ಅನಿಸುತ್ತೆ? ಆಗ್ಯಾವ ಸರ್. ಏನೇನಾಗಿದೆ? ಈಗ ಹೊಸ ನೀರಿನ ಕೆಬ್ಬನ್ ಪೈಪ್ಲೈನ್ ಬಂದತ್ರಿ. ಮೊದ್ಲು ಪ್ಲಾಸ್ಟಿಕ್ ಇಂದಿತ್ರಿ, ಅದು ಹಗಲೆಲ್ಲ ಪೈಪ್ ಹೊಡಿತಿತ್ರಿ. ಈಗ ಒಟ್ಟು ಸುಧಾರಣೆ ಹಾಕೊಂತ ಬಂದತ್ರಿ. ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದೆ, ಅಭಿವೃದ್ಧಿ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಐತಿ. ಅದು ಇರ್ಬೋದು ಹಂಗ? ಹಾಂ, ಇರ್ಬೋದು ಸರ್. ಇಲ್ಲಿ ಈ ಕ್ಷೇತ್ರದ ಶಾಸಕರು ಯಾರು? ಇವು ವಿನಯ್ ಕುಲಕರ್ಣಿ ಕೆಲಸ ಮಾಡ್ತಾ ಇದಾರೆ, ಮಾಡತ್ತಾರ. ಕ್ಷೇತ್ರ ಬರೋ ಹಾಗಿಲ್ಲ ಅವರು. ಹಾಂ, ಕ್ಷೇತ್ರಕ್ಕೆ ಬಂದಿಲ್ಲ ರೀ. ಅಕ್ಕಾರ ಬಂದಾರ್ರಿ, ಕೆಲಸ ಮಾಡ್ತಾ ಇದಾರೆ. ಹಾಂ, ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ. ಹಾಂ, ಪಾಸ್ ಆಗಿದೆ ಸರ್. 100% 100% ರೀ. ಪಾಸ್ ಆಗಿದೆ. 2 ರೋಡ್ ಮಾಡ್ಯಾರ್ರಿ. ಆ ಸೈಡಿಂದ ಹೊಲಕ್ಕೆ ಹೋಗಕ್ ರೈತರಿಗೆ ರೀ, ಈ ಸೈಡ್ ರೋಡ್ ಮಾಡ್ಯಾರ್ರಿ. ಅನುಕೂಲ ಆಗಿದೆ. ಹಾಂ, ಅನುಕೂಲ ಆಗೈತೆ ಸರ್. ರೈತರಿಗೆ ಅನುಕೂಲ ಮಾಡ್ಯಾರ್ರಿ. ಮಳೆ ನೀರು ಬರ್ತಾವೆ, ಸೌಳು ನೀರು ಬರ್ತಾವೆ. ಈಗೆಲ್ಲ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಕೊಡ್ತಾರೆ, ದಿವಸ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ಒಟ್ಟು ಕೆಲಸ ಎಲ್ಲ ನಡೆದವ್ರಿ. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರ ಜಾಸ್ತಿ ಇದು ಮಾಡ್ತದೆ ಅಂತಾರ. ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಅಭಿವೃದ್ಧಿ ಕೆಲಸ ಅಂದ್ರೆ ಇದು NREG ಕೆಲಸ ರೀ. ಇಲ್ಲಿ ರೋಡ್ ಕೆಲಸ, ಅವು ಕೆಲಸ ಎಲ್ಲ ಮಾಡಾಕತ್ತಾರೆ. ಈ ಕೆರೆ ಕೆಲಸ ಮಾಡಿದ್ರು. ಚಲೋ ಕೆಲಸ ಮಾಡ್ತಾ ಇದಾರೆ. ಶಾಸಕರೇ ಕೆಲಸ ಮಾಡ್ತಿದ್ರಿ. ಶಾಸಕರು ಇಲ್ಲಿ ನಮ್ಮ ಇದಕ್ಕೆ ಬರಂಗಿಲ್ಲ ರೀ, ಹೊರಗಡೆ ಅದಾರಲ್ರಿ ಅವರು. ಹಿಂಗಾಗಿ ಅವರು ಬರ್ತಾರೆ, ಅವ್ರ ಮನೆಯವರು ಶಿವಲೀಲ ಅಕ್ಕಾರ ಅದು ಬರ್ತಾರೆ. ಬಂದವ್ರು ಎಲ್ಲ ಊರಾಗ ಏನು ಕೆಲಸ ಅದಾವು ಎಲ್ಲ ನೋಡಿ ಇದನ್ನು ಮಾಡಿ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. ಈಗ ಏನು ಡೆವಲಪ್ಮೆಂಟ್ ವರ್ಕ್ಸ್ ಹೆಂಗೆ ನಡೀತಾ ಇದೆ? ಏನು ಗ್ಯಾರಂಟಿಗಳಿಗೆ ಜೋತ್ ಬಿದ್ದದಾರ ಅಥವಾ ಡೆವಲಪ್ಮೆಂಟ್ ಆಗ್ತದ ಹೆಂಗೆ? ಏನು ಡೆವಲಪ್ಮೆಂಟ್ ಅನ್ನೋದು ಕಡಿಮೆ ಐತೆ ಸರ್. ಏನು ಏನಿಲ್ಲ ರೀ. ವರ್ಕ್ಸ್ ಅನ್ನೋ ಏನು ಇದನ್ನಿಲ್ಲ ರೀ. ಸರಿ ಆಗ್ತಾ ಇಲ್ಲ. ಸರಿ ಆಗುತ್ತೆ. ಶಾಸಕರು ಏನು ಬಂದಿರ್ತಾರ ಅಥವಾ ಹೆಂಗೆ? ಇಲ್ಲಿ ಶಾಸಕರು ಚಲೋ ಕೆಲಸ ಮಾಡ್ತಾರೆ ಹೆಂಗೆ? ಶಾಸಕರು ಇಲ್ಲೆಲ್ಲಿ ಬರ್ತಾರೆ? ಶಾಸಕರು ಇಲ್ರಿ. ಇದು ನಮ್ಮ ಲೋಕಲ್ ಅವರು ಮೇಡಮರ ಅಡ್ಡಾಡ್ತಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಏನಾದರೂ ಅನುಕೂಲ ಆಗಿದೆಯೋ ಅಥವಾ ಹೆಂಗೆ ಡೆವಲಪ್ಮೆಂಟ್ ಖಂಡಿತ ಆಗಿದೆಯೋ ಹೆಂಗೆ? ಅನಾನುಕೂಲನ ಭಾಳ ಆಗೈತೆ ಸರ್. ಅನುಕೂಲಕ್ಕಿಂತ ಅನಾನುಕೂಲನ ಭಾಳ ಆಗೈತೆ. ಈ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ನೀವು? ಪರ್ಸೆಂಟೇಜ್ ಅನ್ನೋಕ್ಕಿಂತ ಏನು ಪರ್ಸೆಂಟೇಜ್ ಬಿಡ್ರಿ ಸರ್? ಪರ್ಸೆಂಟೇಜ್ ಕೊಡೋದಿಲ್ಲ. ಏನಿಲ್ಲ ಬಿಡ್ರಿ, ಝೀರೋ. ಈಗ 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು. ಏನು ನಿಮ್ಮ ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದೋ ಹೆಂಗೆ? ಏನು ಮಾಡ್ತಾರೆ? ಮಾಡಾಕತ್ತಾರೆ, ನಡೆದೈತಿ ಎಲ್ಲ ಬರೋಬ್ಬರಿ ನಡೆದೈತಿ. ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಕ್ಕೆ ಬರೀ ಗ್ಯಾರಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆ ಸರ್ಕಾರದ ಮೇಲೆ. ಅದನ್ನು ಹೊರತುಪಡಿಸಿ ಏನಾದರೂ ನಿಮ್ಮಲ್ಲಿ ವರ್ಕ್ಸು ಶಾಸಕರ ಕಡೆಯಿಂದ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು 2,000 ರೂಪಾಯಿ ಹಾಕಾಕತ್ತಾರಲ್ರಿ. ಈ ಸದ್ಯಕ್ಕೆ ಸ್ಟಾಪ್ ಆಗೈತಿ. ಈ ಸದ್ಯಕ್ಕೆ ಸ್ಟಾಪ್ ಆಗೈತಿ ರೀ. ಹಾಕೋತಿದ್ರೆ ಈ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಬೆಂಬಲ ಕೊಡ್ತಿರೋ ನೀವು ಹೆಂಗಂತ?
ಏನ್ರಿ ಮತ್ತೆ ಒಬ್ರು ಇದ್ದಂಗೆ ಇರೋದಲ್ರಿ ನಾವೇನು ಮಾಡಕ್ಕೆ ಬರೋದಿಲ್ಲ ರೀ ಇದ್ದಂಗೆ ಇರೋದು ಅಭಿವೃದ್ಧಿ ಕೆಲಸ ಆಗ್ತಾ ಇದಾವೆ ನಿಮ್ಮಲ್ಲಿ? ಹಾಂ ಹಾಕ್ಕೊಂತ ಅದಾವ್ರಿ ಶೌಚಾಲಯ ದುಡ್ಡು ಎಣಿಕೆ ಬರಾಕತ್ತಿಲ್ಲ ರೀ ಅದು ಹೆಡಪ್ ಆಗೈತಿ ಸದ್ಯದ ಮಟ್ಟಿಗೆ ಈಗ ಎಲ್ಲಿ ಎನರ್ಜಿ ಕೆಲಸ ನಡೆಸ್ಯಾರ ರೀ ಈಗ ಎಲ್ಲ ದಿನಬಳಕೆ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇದೆ ಸರ್. ಅದಾಟ ಏರಿಕೆ ಆಗೈತೆ ರೀ ಒಳ್ಳೆ ಎಣ್ಣೆ ತುಟ್ಟಾಗೈತಿ ಮತ್ತು ತೊಗರಿ ಬ್ಯಾಳೆ ತುಟ್ಟಾಗೈತೆ ರೀ ಅವೆಲ್ಲ ತುಟ್ಟಾಗ್ಯಾವ ರೀ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಸರ್ಕಾರಕ್ಕೆ? ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ? ಪಾಸ್ ಫೇಲ್? ಪಾಸ್ ಆಗಿದೆಯಾ ಸರ್ಕಾರ? ಏನು ಫೇಲ್ ಆಗಿದೆ? ಪಾಸ್ ರೀ ಪಾಸ್ ಆಗಿದೆ. ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ವಾ ಹೆಂಗಂತ? ಅಭಿವೃದ್ಧಿ ಕೆಲಸ ಏನಿಲ್ಲ ಇಲ್ರಿ, ಬರೀ ಗ್ಯಾರಂಟಿ. ಗ್ಯಾರಂಟಿ ದುಡ್ಡು ಹಾಕ್ತಾ ಇದಾರೆ? ಹಾಂ ಹಾಕ್ತಾರೆ. ಏನು ಲಾಭ ಆಗಿದೆಯಾ ಸರ್ ಗ್ಯಾರಂಟಿಯಿಂದ? ಏನಾದರೂ ಏನು ನಮಗೆ ಮಾತ್ರ ಏನು ಲಾಭ ಆಗಿಲ್ಲ ರೀ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಲಾಭ ಆಗೈತೆ. ಈಗ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತ ಫೇಲ್ ಆಗಿದೆ ಅಂತಾರೆ? ಫೇಲ್ ಆಗೈತೆ ರೀ. ಗ್ಯಾರಂಟಿ ಏನು ಮಾಡಿದ್ರಲ್ಲ, ಗ್ಯಾರಂಟಿ ಮಾಡಿದ್ರೆ ಫೇಲ್ ಆಗೈತೆ. ಫೇಲ್ ಆಗಿದೆ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದಾವೆ. ಏನು ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ಸ್ಯಾರ? ಏನದಾವ? ಶಾಸಕರು ಏನಾದರೂ ಕೆಲಸ ಆಗಿದೆ? ಶಾಸಕರು ಒಮ್ಮೆ ಇಲ್ಲಿ ಬಂದ್ರೆ ಶಾಸಕರ ಕೆಲಸ, ಶಾಸಕರ ಬರೋಂಗಿಲ್ಲ ಅಲ್ಲಿ. ಓಕೆ, ಫೇಲ್ ಆಗಿದೆ ಸರ್ಕಾರ ಇದು ಟೋಟಲಿ. ಹ್ಞೂ ರೀ. 2 ವರ್ಷ ಆಯಿತು. ಸರ್ಕಾರದ ಸಾಧನೆ ಮಾಡಿದೆ ಅಂತೇಳಿ ಕಾಂಗ್ರೆಸ್ನವರು ಸಾಧನಾ ಸಮಾವೇಶ ಮಾಡತ್ತಾರ. 2 ವರ್ಷದ ಏನೇನು ಸಾಧನೆಗಳಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಏನು ಅರ್ಧಂಬರ್ಧ ಆಗ್ಯಾವ್ರಿ, ಅರ್ಧಂಬರ್ಧ ಆಗಿಲ್ಲ. ಹೌದಲ್ರಿ, ನಮ್ಮ ಊರಾಗ ಬ್ಯಾಂಕಿನ ಭಾಳ ತೊಂದರೆ ಐತಿ ಎಲ್ಲ ವಯಸ್ಸಾದವ್ರಿಗೆ ಹುಡುಗರಿಗೆ ಶಾಲೆ ಮಕ್ಕಳಿಗೆ ಈಟೇದ್ರೆ ಶಿವಳಿಗೆ ಹೋಗ್ಬೇಕು. ನಾವು ಏನೋ ಬ್ಯಾಂಕಿಗೆ ಹೋಗ್ಬೇಕಂದ್ರು ಶಿವಳಿಗೆ ಹೋಗ್ಬೇಕು. ವಯಸ್ಸಾದವ್ರಿಗೆ ಭಾಳ ತೊಂದರೆ ಐತಿ. 10 ವರ್ಷ ಆಯ್ತು ಯಾರು ಹೇಳಿದ್ರು ಏನಾಗ್ಯಾವ ಅದು ಮಾಡಿದೆ ಅಂತಾರೆ. ಗ್ರಾಮದ ಡೆವಲಪ್ಮೆಂಟ್ ಆಗ್ತದೆ ಸರ್ ಏನಾದರೂ? ಇಲ್ಲ ಅಕ್ಕವ್ರಿ ಅಕ್ಕವ್ ಆದ್ರೆ ಏನು ಹಂಗೆ ಮತ್ತು ಏನು ಇದ್ದು ಎಲ್ಲ ಇದ್ದದ್ದು ಚಲೋ ಕೆಲಸ ಮಾಡ್ತಾರೆ. ಚಲೋ ಮಾಡ್ತಾರೆ ಪಾಪ ಅವ್ರು. ಕೆಲಸ ಚಲೋ ಮಾಡ್ಯಾರ ಬಿಡಿ. ಎಲ್ಲ ಸಾಲಿ ಗೀಲಿ ಗ್ರೌಂಡು ಭಾಳ ಚಲೋ ಕೆಲಸ. ಏನೋ ಒಂದು 50% ಹೋಗೈತೆ, 50% ಬರ್ತೈತಿ. ಹೌದ್ರಿ, ಬ್ಯಾಂಕಿಂದ ಒಂದು ಅರ್ಜೆಂಟ್ ಮಾಡಿರಿ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೋದಷ್ಟು ಹೋಗೈತ್ರಿ, ಬಂದಷ್ಟು ಬರ್ತೈತೆ ಅದು. ಹೌದಲ್ರಿ, ನಿಮ್ಗೆ ಯಾರು ಕೊಡ್ತಿದ್ದದ್ದು ಐತಿ. ಹೌದಲ್ರಿ, ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತಾರೆ, ಫೇಲ್ ಆಗಿದೆ ಅಂತಾರೆ? 2 ವರ್ಷ ಹೋಗಿ 2 ವರ್ಷ ಏನು ಫೇಲ್ ಆಗಿದೆ ಅಂತಾರೆ, ಪಾಸ್ ಆಗಿದೆ ಅಂತಾರೆ? ಫೇಲ್ ಆಗೈತೆ ಬಿಡ್ರಿ ಅದು. ಫೇಲ್ ಆಗೈತೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದ್ಮೇಲೆ ಆಗಿದೆ. ಸಾಧನಾ ಸಮಾವೇಶ ಅಂತ ಮಾಡಕ್ ಕೊಟ್ಟಿದ್ದಾರೆ. ಹಾಂ ಸರ್. ಏನೇನು ಸಾಧನೆಗಳು ಆಗಿದಾವ ಅಂತ ಹೇಳ್ತೀರಿ ಸರ್ಕಾರ? ಏನು ಸಾಧನೆ ಅಂತ ಯಾವ ಆಗಿಲ್ಲ ಸರ್. ಇದೊಂದು ಮಹಿಳೆಯರಿಗೆ ಅಂತ 2,000 ರೂಪಾಯಿ ಮಾಡಿದ್ದಾರೆ. ಸ್ವಲ್ಪ ದಿನ ಬಂತು, ಇವಾಗ ಸ್ಟಾಪ್ ಆಗಿದೆ. ಮತ್ತೀಗ ಯಾವ ಥರ ಬರಾಯ್ತಿಲ್ಲ ಅಂತ ಅಭಿವೃದ್ಧಿನೂ ಯಾವುವು ನಡೆದಿಲ್ಲ. ಏನೇನು ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮಲ್ಲಿ, ನಿಮ್ಮ ಗ್ರಾಮದಲ್ಲಿ? ಈಗ ಸದ್ಯಕ್ಕೆ ಅಂಥವು ಯಾವುವು ಇಲ್ಲಿ ನಡೆದಿಲ್ಲ. ನೀರಿನ ಪ್ರಾಬ್ಲಮ್ ಇದೆ. ಮತ್ತೇನು ವಿದ್ಯುತ್, ಈಗ ಕರೆಂಟ್ ವಿದ್ಯುತ್ ಅಂತಿತ್ತಲ್ಲ, ಮೊದಲೇ ಮನೆ ಬಿಲ್ಲು ಅಷ್ಟು 100 ರೂಪಾಯಿ ಬರ್ತಿತ್ತು. ಮನೆ ಬಿಲ್ಲು ಕಡಿಮೆ ಮಾಡ್ಯದ. ಅಂಗಡಿ ಕಮರ್ಷಿಯಲ್ ಅಂತಿತ್ತು 115 ರೂಪಾಯಿ ಇತ್ತು. ಈಗ ಆ ಮನೆ ಬಿಲ್ ಏನಿದೆಯಲ್ಲ ಅದೇ ನಮ್ಮ ಕಮರ್ಷಿಯಲ್ ಮ್ಯಾಗ ಹಾಕ್ತಿದ್ದಾರೆ. ಈಗ ಅದೇ 220 ರೂಪಾಯಿ. ಹಾಂ, ಕರೆಂಟ್ ಬಿಲ್ ಹೆಚ್ಚಿಗೆ, ಕಮರ್ಷಿಯಲ್ ಹೆಚ್ಚಿಗೆ ಆಗಿದೆ. ಈ ಗ್ಯಾರಂಟಿ ಯೋಜನೆ ಏನಾದ್ರು ಜೋತ್ ಬಿದ್ದಿದೆ ಸರ್ಕಾರ? ಜೋತ್ ಬಿದ್ದಿದೆ ಸರ್. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಟೋಟಲಿ ಪಾಸ್ ಆಗಿದೆ ಅಂತ ಮತ್ತು ಫೇಲ್ ಆಗಿದೆ ಅಂತ? 50% ಪಾಸ್ ಆಗೈತಿ ಅಂತ ಫೇಲ್ ಆಗಿದೆ ಜಾಸ್ತಿ. ಫೇಲ್ ಆಗಿದೆ ಜಾಸ್ತಿ. ಅಂದ್ರೆ ಈ ಸರ್ಕಾರಕ್ಕೆ ನೀವು ಹಂಗಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡೋಕ್ಕೆ ಬಯಸ್ತೀರಿ? ಏನು ಪರ್ಸೆಂಟೇಜ್ ಕೊಡೋಕೆ ಏನಿದು ಇಲ್ಲ. ನಮ್ಮದೇ ಎಲ್ಲ ತಗೊಳ್ತಿದ್ದಾರೆ ಈಗ ಅವರು. ಪರ್ಸೆಂಟೇಜ್ ಕೊಡಲ್ಲ ಇಲ್ಲ. ಕಾಂಗ್ರೆಸ್ ಸರ್ಕಾರ ಗೌರ್ಮೆಂಟ್ ಹೆಣ್ಮಕ್ಳಿಗೆ ಎಷ್ಟೋ ಪಗಾರ ಐತಿ, ಪರಿಹಾರ ಇಲ್ಲ. ಬೆಳೆ ಮೇಲೆ ನಮಗೆ ಒಳಗೆ ಪಂಚಾಯತಿ ದುಡ್ಡು ದುಡಿದ್ರೆ ತಿಂಗಳಿಗೂ ಹಾಕ್ತಾರೆ. ಹೊಟ್ಟೆ ಏನು ತಿನ್ನೋದು ನಾವು? ಹಾಂ, ಎಷ್ಟು ಹಾಕ್ಬೇಕು ಪಂಚಾಯತಿಗೆ? ಎಷ್ಟು ಹಾಕ್ಬೇಕು? BJP ಕಾಂಗ್ರೆಸ್ ಇದು BJP ತೊಗೊಂಡು ಏನು ಮಾಡ್ಕೊ ನಾವು? ಸರಿಯಾಗಿ ಪಗಾರ ತಂದು ಕೊಡೋದಿಲ್ಲ ಅವ್ರು. ಹಾಂ, ಕೊಟ್ಟಾರ ಎಷ್ಟು ದುಡ್ಡು? ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆತಲ್ಲ, ಏನು ಪರಿಹಾರ ಇಲ್ಲ. ನಮ್ಮ ಮನೆ ಸೈಡ್ ಬಿದ್ದಾವ, ಅಲ್ಲಿ ಮನೆ ಹಾಕಿಸ್ಕೊಡ್ತೀರಿ ನಮಗೆ? ತೋರ್ಸ ನಿಮಗೆ ಕರ್ಕೊಂಡು ಹೋಗಿ ಕೊಟ್ಟಾಡ್ಕೊಂಡು ಹೋಗ್ಬೇಕಾರೆ ನಮ್ಗೆ ಏನು ಲಾಭ ಇಲ್ಲ ಅದರಿಂದ. ಸುಳ್ಳ ಬರ್ತೈತಿ, ಮುಂದಕ್ಕೆ ಬರತ್ತೆ. ಕೊಟ್ಟಾಡ್ಕೊಂಡು ಹೋಗಿ GPS ಮಾಡ್ತಾರೆ, ಮುಂದಕ್ಕೆ ಬರತ್ತೆ. ನಮ್ಮ ಟೋಟಲಿ ಸರ್ಕಾರ ಫೇಲ್ ಆಗಿದೆ ಅಂತ? ಏನಿಲ್ಲ ಇಲ್ಲ ಅದಕ್ಕೆ. ಹೆಣ್ಮಕ್ಳು ಒಂದು 2,000 ರೂಪಾಯಿ ಕೊಡ್ತಾರೆ ಅಷ್ಟೇ ಕರೆ ನೋಡು. ಮತ್ತು ರೈತರಿಗೆ ಏನಪ್ಪ ಮುಂದೆ? ಹಾಂ, ಈಗ ಇದು ಟೋಟಲಿ ಈಗ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ
ಹಳ್ಳಿಯಲ್ಲಿ ಏನಿಲ್ಲ ಮನೆ ಬಿದ್ದಾಗ ಎಲ್ಲರೂ ಆ ಮನಿನ ಹಾಕ್ಸ್ಕೊಟ್ಟಿಲ್ಲ 2 ವರ್ಷ ನಾವು ಕೊಟ್ಟಲ್ವಿ GPS ಮಾಡಿಸಿ ಮನಿನೂ ಇಲ್ಲ ಕೊಟ್ಟಿಲ್ಲ, ಯಾರು ಬರ್ತಾ ಇಲ್ಲ, ಪರಿಹಾರ ಇಲ್ಲ, ಏನಿಲ್ಲ, ಬೆಳೆ ಮನಿಲ್ಲ, ಗ್ಯಾರಂಟಿ ಯೋಜನೆ ಹಾಕೊಂಡು ಹೋಗ್ತಾರೆ. ಹಾಂ ಹಂಗೆ ಹೇಳ್ಬಿಡ್ತಾರೆ. ಹೇಗೆ ಕೊಡ್ತಾರೆ ಮುಂದಕ್ಕೆ ನಡಿಬೇಕಾರೆ ಪಂಚಾಯತ್ಗೆ ಹೋಗ್ಬೇಕಾರೆ ಕೇಳ್ಬೇಕಾರೆ ಏನು ಕೊಟ್ಟಾರ ನಮ್ಗೆ ಅವ್ರೆ? ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಒಂದು ಜಲ ಶೆಡ್ ಇಲ್ಲ, ಒಂದು ಮನಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಹೌದು 2 ವರ್ಷ ಆದ್ಮೇಲೆ ಇವರು ಸಾಧನಾ ಸಮಾವೇಶ ಮಾಡಕ್ ಹೊರಟಿದ್ದಾರೆ. ಅದು ಸರಿನಾ? ಮಾಡೋ ಸರಿನಾ? ಏನಾದ್ರು ಕೆಲಸ ಆಗಿದೆ? ಏನು ನಮ್ಮ ಊರಾಗ ಸುಡುಗಾಡ ಕೆಲಸನೂ ಇಲ್ಲ ರೀ. ನಮ್ಮ ಊರು ಅಂದ್ರೆ ನಮ್ಮ ನಡ್ರಿ ಇಲ್ಲಿ ಪ್ಲಾಟ್ನಾಗ ಇಷ್ಟು ಮಟ್ಟ ನೀರು ಬಂದು ನೀರಾಗ ಸಾಲಿ ಮಕ್ಳು ಹೋಗ್ತಾವ್ರಿ. ಅಲ್ಲಿ ರೋಡ್ ನೋಡ್ರಿ ಹಿಂಗೆ ಮಾಡಿ ಇಟ್ಟು ಬಿಟ್ಟಾರ್ರಿ. ಅದಕ್ಕೆ ಯಾರು ಗತಿನೇ ಇಲ್ರಿ. ಇವು ಯಾರು ಮೆಂಬರ್ಗಳಿಗೆ ಹೇಳಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಕೊಟ್ಟಾರ್ರಿ. ಹೆಂಗಸೂರಿಗೆ ಗಂಡು ಮಕ್ಳಿಗೆ ಏನು ಕೊಟ್ಟಾರ್ರಿ ಅವ್ರು? ಗ್ಯಾರಂಟಿ ಯೋಜನೆ ಹೆಂಗಸೂರಿಗೆ ಐತ್ರಿ. ಆಧಾರ್ ಕಾರ್ಡ್ ಕೊಟ್ಟರು ಇಡೀ ಬಸ್ ತುಂಬ್ಕೊಂಡು ಹೋಗೋದು ಬರೋದು. ಗಂಡು ಮಕ್ಳಿಗೆ ಮರ್ಯಾದೆ ಇಲ್ಲ. ಅದೊಂದು 2,000 ರೂಪಾಯಿ ಹಾಕ್ತಾರೆ ನೋಡ್ರಿ ಅವ್ರಿಗೆ ಹೆಂಗಸೂರಿಗೆ. ಅದ ಗತಿ. ಈಗ ದುಡಿಯೋರಿಗೆ ಏನಾದ್ರು ಕೆಲಸಗಳು ಕೊಡ್ತಾ ಇದಾರೆ? ಕೊಟ್ಟಾರೆ. ಈಗ ಇದು NRG ಅಂತೇಳಿ ಕೊಟ್ಟಾರ್ರಿ. ಅವು ಅದಷ್ಟೇ ಕರೆ ನೋಡ್ರಿ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇಲ್ರಿ, ಏನು ಹೇಗೆ ಇಲ್ರಿ ಊರಾಗ. ಯಾವ ಕೆಲಸನೂ ಆಗಿಲ್ಲ. ಕೆಲಸ ಮಾಡ್ತಾ ಇದಾರೆ ಹೆಂಗ್ರಿ? ಎಲ್ಲಿ ಬಂದ್ರೆ ಶಾಸಕರಿ, ಬರೋಲ್ಲೇ ಇಲ್ಲಿ ಶಾಸಕರು ಅಂತ ಅವ್ರದ್ರಿ. ಹೌದಿಲ್ಲ ರೀ? ಯಾರ್ದಾರ ಶಾಸಕ? ಈಗ ವಿನಯ್ ಕುಲಕರ್ಣಿ ಅವ್ರು ಅದಾರ್ರಿ. ಅಲ್ಲ, ಈಗ ಅವ್ರ ಜಿಲ್ಲೆಯಿಂದ ಹೊರಗಿದ್ದಾರೆ. ಹೊರಗದಾರ್ರಿ ಅವ್ರು ಎಲ್ಲಿ ಬಂದೇ ಇಲ್ರಿ ಪಾಪ. ಅವ್ರು ಮೇಡಮ್ ಅವ್ರು ಬರ್ತಾರ, ನೋಡ್ತಾರ, ಹೋಗ್ತಾರ. ಅವ್ರು ಹಾಕೋ ದುಡ್ಡು ಹಾಕಿರ್ತಾರ್ರಿ, ಕೊಡೋರು ಬೇಕಲ್ರಿ ನಮಗೆ. ಕೊಡುವಂಗಲ್ಲ. ಅಂದ್ರೆ ಟೋಟಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಅಂತ. ಹೌದ್ರಿ, ಪೇಗಲ್ಲ ರೀ. ಈಗ ಅದಕ್ಕೆ ಮುಂದಿನ ಇದಕ್ಕೆ ಬರೋದೂ ಇಲ್ಲ. ಮೋದಿನ ಬರೋವ್ರಿ. ಈಗ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಸರ್ಕಾರಕ್ಕೆ ಪಾಸ್ ಆಗಿದೆ ಅನ್ನೋದಾದ್ರೆ? ಫೇಲ್ ಆದ್ರೆ ಇಡೀ 100ಕ್ಕೆ 100 ಕೊಡ್ತೇವ್ರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆತ್ರಿ. 2 ವರ್ಷದ ಅವಧಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿವಿ ಅಂತ ಹೇಳಿ ಸಾಧನಾ ಸಮಾವೇಶ ಮಾಡಕ್ ಹೊರಟಿದ್ದಾರೆ ಕಾಂಗ್ರೆಸ್ನವರು. ನಿಜವಾಗ್ಲೂ ಸರ್ಕಾರದ ಸಾಧನೆಗಳು ಆಗಿದೆಯಾ ಏನಂತ? ಸಾಧನೆ ಆಗೈತ್ರಿ. ಇದು ನಮ್ಮ ರೋಡಿಗೆ ಆಗಿಲ್ರಿ. ಉಳ್ದವ್ರಿಗೆಲ್ಲ ಅನುಕೂಲ ರಗಡ ಆಗೈತಿ ಬಿಡ್ರಿ. ಹೆಣ್ಮಕ್ಳಿಗೆ ಆಗೈತಿ, ಬಸ್ಸಿಂದ ಆಗೈತಿ. ಈ ರೋಡಿಂದ ಅಷ್ಟೇ ಬೇಕಾಗೈತ್ರಿ ನಮಗೆ. ರೋಡ್ ಒಂದು ಸುದ್ದ ಆತಂದ್ರೆ ನಾವು ಇನ್ನೂ ಅದಕ್ಕೆ ಚಿರಋಣಿ ಆಗಿರ್ತೇವೆ ರೀ ಸರ್ಕಾರಕ್ಕೆ. ಈ ಸರ್ಕಾರ ಚಲೋ ಕೆಲಸ ಮಾಡ್ತಾರೆ. ಹ್ಞೂ ರೀ, ಮಾಡ್ತೈತ್ರಿ ಕೆಲಸ. ಮತ್ತು ತಿಂಗಳ ಅಮೌಂಟ್ ಹಾಕ್ತಾರೆ, ಮತ್ತು ರೇಷನ್ ಕೊಡ್ತಾರ. ನಮಗೆ ಬರ್ಲಿಕ್ಕೂ ರೇಷನ್ ಬೇರೆದವ್ರಿಗೆ ಬರ್ತೈತೆ ಬಿಡ್ರಿ. ಇದು ರೋಡ್ ಒಂದು ಸುಧಾರ ಸಾಕ್ರಿ ನಮಗೆ. ಅನುಕೂಲ ಐತ್ರಿ, ಅನುಕೂಲ ಇಲ್ಲ ಅನ್ನಂಗಿಲ್ಲ. ಶಾಸಕರು ಚಲೋ ಕೆಲಸ ಹಾಂ, ಚಲೋ ಕೆಲಸ ಮಾಡ್ಯಾರಿ. ಎಷ್ಟು ಪರ್ಸೆಂಟೇಜ್ ಕೊಡಕ್ಕೆ ಬಯಸ್ತೀರಿ ಸರ್ಕಾರಕ್ಕೆ? ನಾವು 90% ಕೊಡಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಸರ್ಕಾರಕ್ಕೆ. ಅವರ ಕೇಳ್ರಲ್ಲ, ಈಗ ಸರ್ಕಾರ 2 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. ಡೆವಲಪ್ಮೆಂಟ್ ಆಗ್ತಾ ಇದಾರೆ ನೀವು ಹೇಳಿದ್ರೆ? ಎಲ್ಲ ಆಗತ್ತೆ, ಕೆಲಸಗಳು ಆಗ್ತಾ ಇದೆ. ಆಗತ್ರಿ. ಏನೇನಾಗಿದಾವೆ? ಎಲ್ಲ ರೇಷನ್ ಕೊಡ್ತಾರ್ರಿ. ಅಲ್ಲ, ಅಭಿವೃದ್ಧಿ ಕೆಲಸಗಳು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ. ರಸ್ತೆ, ಚರಂಡಿ, ಕುಡಿಯುವ ನೀರು, ಅವು ಯಾವ ಇಲ್ಲ ಅಲ್ರಿ. ವಿದ್ಯುತ್ ಸಮರ್ಪಕವಾಗಿ ಬರ್ತಾ ಇದೆಯಾ? ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆಯಾ? ಜಾಸ್ತಿ ಬರ್ತೈತ್ರಿ. ಏನಾಗಿದೆ ಹೇಳ್ರಿ? ಇದು ಕರೆಂಟ್ ಬಿಲ್ ಬರ್ತೈತ್ರಿ, ಹರಿತಾರ. ಅದು ಅದ್ರ ಮ್ಯಾಗ ಫ್ರೀ ಅಂತ ಐತಲ್ಲ? ಐತ್ರಿ. ಅದು ಜಾಸ್ತಿ ಆದ್ರೆ ಅಷ್ಟು ಹರಿತಾರ್ರಿ ಅವ್ರು. ಹರಿದು ಹೋಗ್ತಾರ್ರಿ ಅದ್ರ ಫ್ಯಾನ್ ಹಚ್ತಾವಿ, ಟಿವಿ ಎಲ್ಲ ಇದು ಮಾಡ್ತಾವೆ. ಈಜು ಅಂದ್ರೆ ಈಗ ಸರ್ಕಾರದ ಚಲೋ ಕೆಲಸ ಚಲೋ ಕೆಲಸ ಮಾಡಕೊಂತಾರೆ. ಶಾಸಕರು ಕೆಲಸ ಚಲೋ ಮಾಡ್ತಾರ್ರಿ ಕೆಲಸನ. ನಮ್ಗೆ ಇದು ಒಂದು ರೋಡ್ ಹಾಕಿ ಕೊಡ್ಬೇಕ್ರಿ. ಎಲ್ಲಾರು ಮುದುಕರು ಮೂಡ್ರು ಬಿದ್ದು ಎದ್ದು ಹೋಗ್ತಾರ್ರಿ. ಇಲ್ಲೇ ಇದು ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕ್ರಿ. ಮತ್ತೆ ಎಲ್ಲಾರು ಈ ಗಿಡಕ್ಕಂತ ನಿಂದಿರ್ತಾರೆ, ಸಿಡ್ಲು ಗುಡುಗು ಮಿಂಚು ಇದು ಹಾಕವ್ರಿ. ಮತ್ತೆ ರಸ್ತೆ ಆಗಿಲ್ಲ ನಿಮ್ಮಲ್ಲಿ? ನಮ್ಮಲ್ಲಿ ಇದು ರಸ್ತೆ ಏಕ ಇಲ್ರಿ. ಇದು ಓಟು ಇಲ್ಲಿಗೆ ಹಚ್ಕೊಂಡ್ ಇದು ಓಟ ಇಲ್ರಿ. ಇದು ನಿಟ್ಟಿಲ್ರಿ. ಇಷ್ಟು ಇಷ್ಟ ಆಗ್ಬೇಕು ನೋಡ್ರಿ. ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತಾರೆ, ಫೇಲ್ ಆಗಿದೆ ಅಂತಾರೆ? ಪಾಸ್ ಆಗಿದ್ರಿ. ಪಾಸ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದವರು ಬೃಹತ್ ಸಾಧನಾ ಸಮಾವೇಶ ಅಂತ ಮಾಡಕ್ ಕೊಟ್ಟಿದ್ದಾರೆ. 2 ವರ್ಷದ ಅವಧಿಯಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಏನಾದರೂ ಆಗಿದೆ? ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆಯಾ, ಫೇಲ್ ಆಗಿದೆಯಾ? ಈ ಸರ್ಕಾರಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಕ್ಕೆ ಬಯಸ್ತೀರಿ? ಡೆವಲಪ್ಮೆಂಟ್ ಏನೇನಾಗಿಲ್ಲ ಇಲ್ಲಿ? ಡೆವಲಪ್ಮೆಂಟ್ ಅನ್ನೋದೆಲ್ಲ ಜೀರೋ ರೀ. ಮೊದಲಾಗಿ ಹೇಳ್ಬೇಕಂದ್ರೆ ಅವ್ರದ್ದು ಮೇನ್ ಬಂದುಬಿಟ್ಟು ಏನಪ್ಪ 5 ಗ್ಯಾರಂಟಿಗಳನ್ನ ತಂದಾರಲ್ಲ, ಅದಕ್ಕೋಸ್ಕರ ಅವರು ದುಡ್ಡು ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಇದು ಎಲ್ಲಿ ಆಗ್ಬೇಕ್ರಿ? ಡೆವಲಪ್ಮೆಂಟ್ ಅಂಕರ್ ಜೀರೋ ಐತೆ ರೀ. ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಮಾತ್ರ ಜೀರೋ ಅಂತ ನಾ ಹೇಳಕ್ಕೆ ಬಯಸ್ತೇನೆ ರೀ. ಈ ಸಿದ್ದರಾಮಯ್ಯ ಸರ್ಕಾರ ಪಾಸ್ ಆಗಿದೆ, ಫೇಲ್ ಆಗಿದೆ? ಫೇಲ್ ಅಂತ ನಾ ಹೇಳ್ತೇನೆ ರೀ. ಏನು ಫೇಲ್? ಡೆವಲಪ್ಮೆಂಟ್ ಏನೇನು ಆಗ್ಬೇಕಾಗಿತ್ತು ಇಲ್ಲಿ? ಡೆವಲಪ್ಮೆಂಟ್ ಅಂದ್ರೆ ಏನು ರೀ? ಮೇನ್ ಹಳ್ಳಿಯೊಳಗೆ ಬೇಕಾಗಿರೋದು ರೋಡ್, ಆ ನಂತರ ಬೇಕಾಗಿರೋದು ನೀರು. ಇಲ್ಲಿ ಎಲ್ಲದ್ರಾಗೂ ಜೀರೋ ಆಗಿದ್ದಾರೆ. ಡೆವಲಪ್ಮೆಂಟ್ ಅಂಕರ್ ಜೀರೋ ಇದೆ. ಎಷ್ಟು ಈ ಕ್ಷೇತ್ರ ಶಾಸಕರು ಏನಾದರೂ ಕಡೆ ಗಮನ ಹರಿಸಿರ್ತಾರ ಹೆಂಗೆ? ನನಗೆ ಅನಿಸಿದ ಮಟ್ಟಿಗೆ ಇಲ್ಲ ಅಂತ ನಾವು ಹೇಳಿ ಬಯಸ್ತೇನೆ ರೀ. ಈಗ ಎಷ್ಟು ಪರ್ಸೆಂಟೇಜ್ ಕೊಡಕ್ಕೆ ಬಯಸ್ತೀರಿ ಸರ್ಕಾರಕ್ಕೆ? ಪರ್ಸೆಂಟೇಜ್ ಅನ್ನೋದಕ್ಕಿಂತ ಜೀರೋ ಅಂತ ನಾ ಹೇಳ್ತೇನೆ ರೀ. ಈಗ ಗ್ಯಾರಂಟಿ ಜೋತ್ ಬಿದ್ದದ್ದು ನಿಜಾನೇ ಸರ್ಕಾರ ಏನಾದರೂ? ಗ್ಯಾರಂಟಿ ಜೋತ್ ಬಿದ್ದಿದ್ದಾರೆ. ಗ್ಯಾರಂಟಿ ಜೋತ್ ಬಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಇದು ಆಗ್ತಾ ಇಲ್ಲ, ಏನೋ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದ 2 ಅವಧಿಯಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಏನಾದರೂ ಆಗಿದಾವೆ ನಮ್ಮ ಊರಲ್ಲಿ, ಕ್ಷೇತ್ರದಲ್ಲಿ ಏನಾದರೂ ಆಗಿದ್ದಾವೆ ಸರ್? ಇಲ್ಲ ಅನ್ನಂಗಿಲ್ಲ.
ರೋಡ್ ಕಾಂಕ್ರೀಟ್ ಆಗಿದ್ರೆ ಆಲ್ಮೋಸ್ಟ್ ಎಲ್ಲ ಬಿ ಜೆ ಪಿನ ಐತೆ ನಮ್ಮ ಕಡೆ ಬಿ ಜೆ ಪಿ ಅವ್ರು ಮಾಡ್ಯಾರ. ಈ ಸರ್ಕಾರದ ಅವಧಿಯೊಳಗೆ ಏನಾದರೂ ಕೆಲಸ ಆಗಿದಾವ? ಆಗಿದ್ದಾವೆ ಸರ್. ಏನೇನಾಗಿದ್ದಾವೆ? ಇಲ್ಲಿ ಮೇಲ್ಗಡೆ ನಮ್ಮ ಓಣ್ಯಾಗಲ್ಲಿ ಮೇಲೆ ರೋಡ್ ಆಗ್ಯದಾವ ರೀ. ಆಮೇಲೆ ನಮ್ಮ ವಾರ್ಡಿನ ಮೆಂಬರ್ ಅವರು ಬಿ ಜೆ ಪಿ ಅವರು ಅವ್ರದ್ದು ಮಾಡಿದ್ದಾರೆ. ಅಲ್ಲ, ಈ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳ ಜೋತ್ ಬಿದ್ದಿದೆ ಅಂತಾರಲ್ಲ, ಅದು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆಯೋ ಅಥವಾ ಏನು? ಆಗಿರ್ಬೋದು ಸರ್. ಅದು ನಾವು ಒಬ್ಬರೇ ಹೇಳಕ್ಕೆ ಬರಲ್ಲ. ನಮ್ಮ ಕಡೆ ಅಂಕರ್ ಕೆಲಸ ಮಾಡಿದ್ದಾರೆ ರೀ. ನಮ್ಮ ಕಡೆ ವಿ ಕೆ ಬಾಸ್ ಅವರೆಲ್ಲರೂ ಮಾಡಿದ್ದಾರೆ. ಚಲೋ ಕೆಲಸ ಮಾಡ್ತಾರೆ. ವಿನಯ್ ಕುಲಕರ್ಣಿ ಚಲೋ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೊಡಕ್ಕೆ ಬಯಸ್ತಾರೆ ನಿಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ಅವ್ರಿಗೆ ಒಂದು 50 ಕೊಡ್ಬೇಕು. 50% ಕೊಡ್ತೀರಿ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆಯಾ, ಫೇಲ್ ಆಗಿದೆಯಾ? ಫೇಲ್ ಆಗಿದೆ. ಮತ್ತು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತೀರಿ, ಫೇಲ್ ಆಗಿದೆ? ಫೇಲ್ ಆಗಿ ಏನಕ್ಕೆ ಸರ್, ಉಳ್ಕಿದ ವಿಷಯದಲ್ಲಿ ಈಗ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಇದು ಆಯ್ತು, ಅದರಲ್ಲಿ ಅವರು ಮೊನ್ನೆ ಸಿದ್ದರಾಮಯ್ಯ ಇದನ್ನು ಮಾತಾಡಿದರು. ಅದು ಹಿಂಗಾಗಿ ಅದು ಎಫೆಕ್ಟ್ ಆಯ್ತು. ಟೋಟಲಿ ಫೇಲ್ ಆಗಿದೆ ಅಂತೀರಿ? ಫೇಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು, ಹೌದಾ? ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವ ಇಲ್ಲಿ? ಹಾಗೇ ಇಲ್ರಿ, ಆಗುಲ್ಲ. ಏನು ಆಗ್ತಾ ಇಲ್ಲ? ಎಲ್ಲ ಅರ್ಕಳಿನ ಆಗ್ಯಾವ. ಈಗ ಶಾಸಕರು ಚಲೋ ಕೆಲಸ ಮಾಡ್ತಾರ. ಇಷ್ಟ ಏನೇ ಕೆಲಸ ಆಗಿದಾವ ಸರ್? ಏನಾಗ ರೋಡ್ ಕೆಲಸ ಅವು ಇವು ಅಷ್ಟೇ. ಇಷ್ಟ ಮತ್ತೇನಿತ್ತು? ಈ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ, ಫೇಲ್ ಆಗೈತೆ ಅಂತಾರ? ಏನು ಅರ್ಧಂಬರ್ಧ ಆಗೈತ್ರಿ, ಹೆಂಗೆ ಫೇಲ್ ಆಗೈತಿ ಅಂತೀರಿ? ಫೇಲ್ ಆಗೈತೆ. ಇಷ್ಟ ಮತ್ತೆ ಡೆವಲಪ್ಮೆಂಟ್ ಸರಿ ಆಗ್ತಾ ಇಲ್ಲ. ಆಗೋದಿಲ್ರಿ. ಈ ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಹಾಕತ್ತಾರಂತ ಹೇಳ್ರಿ, ಇಲ್ಲಿ ಬಂದೇ ಇಲ್ರಿ. ಮತ್ತೆ ಹೇಳ್ಬಿಟ್ಟು ಬಂದಿಲ್ರಿ. ಸರ್ ಹೇಳ್ರಿ, ಏನ್ ಬಂದೇ ಇಲ್ರಿ, ಕಣ್ ಕಾಣೋದು. ಪಗಾರ ಬರ್ತಾ ಇದೆ ನಿಮ್ದು? ಈಗ ಕಾಂಗ್ರೆಸ್ ಸರ್ಕಾರ ಚಲೋ ಕೆಲಸ ಮಾಡತ್ತ? ಏನ್ ಕೆಲಸ ಮಾಡ್ತತ್ರಿ ಏನ್ ಮಾಡ್ತೀರಿ? ಇದು ಕೊಂದ್ ಬರೀ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನಾ ಬರೀ ಅದೇ ಪಾಸ್ ಆಗೈತೆ ಅಂತ, ಫೇಲ್ ಆಗೈತೆ ಅಂತ ಸರ್ಕಾರ? ಫೇಲ್ ಆಗೈತಿ. ಸರ್ 2 ವರ್ಷ ಆಯ್ತು ಈಗ ಸರ್ಕಾರಕ್ಕೆ ಬಂದು ಕಾಂಗ್ರೆಸ್. ಚಲೋ ಕೆಲಸ ಮಾಡ್ತಾ ಇದೆ ಏನು? ನಮಗೇನು ಮನ್ಸಿಗೆ ಬಂದಿಲ್ಲ. ಈಗ ಸಮಾವೇಶ ಮಾಡತ್ತಾರ ಅವರು, ಸಾಧನಾ ಸಮಾವೇಶ ಅಂತ ಹೇಳಿ, ಅದನ್ನ ಮಾಡಾಕ ಅರ್ಹರದಾರ ಏನಂತ ಇವರು? ಅದು ನಮಗೆ ಮಾಹಿತಿ ಆಗೋದು. ಇಲ್ಲಿ ನಿಮ್ಮ ಊರೊಳಗೆ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವ? ಎಲ್ಲಿ ಏನು ಆಗಿಲ್ಲ, ಏನು ಆಗಿಲ್ಲ. ಶಾಸಕರು ಚಲೋ ಕೆಲಸ ಮಾಡಿಲ್ಲ. ಡೆವಲಪ್ಮೆಂಟ್ ಇಲ್ಲ. ಎಷ್ಟು ಫೇಲ್ ಆಗೈತೆ ಅಂತ ಸರ್? ಭಾಳ ಫೇಲ್ ಆಗೈತಿ. ಏನ ರೈತರನ್ನ ಒಳ್ಳೆ ನೋಡಿಲ್ಲ ಅವರು. ರೈತರಿಗೆ ಏನು ಮಾಡ್ಯಾರ ಅವರು? ರೈತರಿಗೆ ಏನು ಮಾಡಿಲ್ಲ. ಬೆಳೆ ಪರಿಹಾರ ಬಂದಿಲ್ಲ, ಕೊಟ್ಟಿಲ್ಲ. ಟೋಟಲಿ ಫೇಲ್ ಆಗೈತೆ ಅಂತೀರಿ ಇದು ಸರ್ಕಾರ ಫೇಲ್ ಆಗೈತಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಒಂದು 2 ವರ್ಷ ಆಯ್ತು, ಏನು ಚಲೋ ಕೆಲಸ ಮಾಡ್ತಾ ಇದೆಯಾ ಏನು? ಮತ್ತು ನೀವು ಎಲ್ಲ ಬಸ್ ಇದು ಫ್ರೀ ಕೊಟ್ಟಿದೆ, 2000 ರೂಪಾಯಿ ಬರ್ತಾ ಇದೆ. ಬರ್ತದ್ರಿ. ಮತ್ತೇನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳಿದ್ರಿ, ಸಾಕು ಬರ್ತೈತ್ರಿ, 2000 ರೂಪಾಯಿ ಬರ್ತೈತಿ ಅಂತ ಹೇಳಿದ್ರಿ. ಅವ್ರಿಗೆ ಬಂದೇ ಇಲ್ಲಲ್ರಿ, ಅದು 3 ತಿಂಗಳು ಆತಿ ಬಂದೇ ಇಲ್ಲ. ಮತ್ತು ಬಸ್ ಒಂದು ಫ್ರೀ ಕೊಡ್ತಾ ಇದಾರೆ. ಬಸ್ಸಿಂದ ಐತಿ. ಚಲೋ ಕೆಲಸ ಮಾಡತ್ತಾರ ಹೆಂಗ್ರಿ? ಮಾಡತ್ತಾರಲ್ರಿ, ಚಲೋ ಕೆಲಸ ಮಾಡತ್ತಾರ್ರಿ. ನಿಮ್ಮ ಊರೊಳಗೆ ಏನಾದ್ರು ಕೆಲಸಗಳು ಆಗತ್ತಾವ ಇಲ್ರಿ? ಮಾಡತ್ತಾರ. ಮಾಡತ್ತಾರ. ಕುಡಿ ನೀರಿಂದ ಏನಿಲ್ರಿ, ಇನ್ನ ಗಟಾರ ತೆಗಿತಾ ಬಿಟ್ಟಾರೆ, ಏನು ಮಾಡಿಲ್ರಿ ಇನ್ನ. ಡೆವಲಪ್ಮೆಂಟ್ ವರ್ಕ್ ನಿಮ್ಮ ಊರಾಗ ಏನಾದ್ರು ಆಗ್ತಾ ಇದಾವ ಏನಿಲ್ಲ? ಬರೀ ಗ್ಯಾರಂಟಿ ಜೋತ್ ಬಿದ್ದಾರ ಹೆಂಗ? ಇಲ್ರಿ, ವರ್ಕು ಆಗ್ತಾವ, ಒಟ್ಟು ಆಗಕತ್ತಾವ. ಏನು ಕೆಲಸ ಮಾಡಿದಾರೆ ಸರ್? ಈ ಎಲ್ಲ ಬಿಲ್ಡಿಂಗ್ ಇದ್ದ ಇಲ್ಲಿಗೆ ಗಡಿ ಮನಿ ರೀ, ಗಡಿ ಮನಿ ಕಟ್ಸ್ಯಾರ್ರಿ. ಅಟ್ಲಾಗ ಮುಂದೆ ಬಸ್ ಸ್ಟ್ಯಾಂಡ್ನಾಗ ಒಂದು ಯಾವುದೋ ಏನೋ ಮಾಡ್ಯಾರ್ರಿ. ಇಲ್ಲಿ ವಿನಯ್ ಕುಲಕರ್ಣಿ ಚಲೋ ಕೆಲಸ ಮಾಡ್ತಾ ಇದಾರೆ. ಮಾಡ್ತಾ ಇದಾರೆ. ಕ್ಷೇತ್ರಕ್ಕೆ ಅವ್ರು ಬರಕ್ಕೆ ಅವಕಾಶ ಇಲ್ಲಲ್ಲ. ಅದಕ್ಕೆ ನಾವೇನು ಮಾಡೋಣ್ರಿ, ಅವ್ರು ಮಾಡಿದಂಥದ್ದು ನಮಗೆ ನಾವೇನು ಮಾಡಕತ್ತೀವಿ. ಅವ್ರು ಈಗ ಸರ್ಕಾರ ಏನು ಸರ್ಕಾರ ಇಲ್ಲಿ ರಾಜ್ಯದೊಳಗೆ ಫೇಲ್ ಆಗೈತೆ ಅಂತೀರ, ಪಾಸ್ ಆಗೈತೆ ಅಂತೀರ? ಹಂಗೇನಿಲ್ರಿ, ಒಂದ ಲೆಕ್ಕಕ್ಕೆ ಐತಿ. ಸರ್ ನಮಸ್ಕಾರ. ಈಗ 2 ವರ್ಷ ಆಯ್ತಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದು, ಏನು ಸಾಧನೆಗಳು ಆಗಿದಾವ ನಿಮ್ಮಲ್ಲಿ? ಡೆವಲಪ್ಮೆಂಟ್ ಆಗ್ತಾ ಇದಾವ ಏನು ಅಂತ? ಏನಾಗಿಲ್ಲ ಬಿಡ್ರಿ, ಏನೂ ಇಲ್ಲ. ಹೊಸ ಕೆಲಸ ಯಾವ ಇಲ್ರಿ, ಇಲ್ಲ. ಈಗ ಸರ್ಕಾರ ಸಾಧನೆ ಮಾಡಿದೆ ಅಂತ ಹೇಳಿ ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. 2 ವರ್ಷ ಸಾಧನೆ ಅಂತ ಹೇಳಿ. ಅದನ್ನ ಮಾಡೋದು ಸರಿನಾ ತಪ್ಪ?
ಏನು ಮಾಡ್ತಾರೆ ಸಾಧನೆ ಅವರು ತಪ್ಪು ಆಕತ್ರಿ ಅದೆಲ್ಲ 2 ವರ್ಷದ್ದು ಇರಲಿಲ್ಲ. ಗ್ಯಾರಂಟಿ ಯೋಜನೆಗೆ ದುಡ್ಡು ಹಾಕೋದ್ರಿಂದ ಡೆವಲಪ್ಮೆಂಟ್ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಐತಿ. ನಿಜಾನ ಏನು ಅನ್ಸುತ್ತೆ ನಿಮಗೆ? ಏನ್ರಿಪ್ಪ ಬಡವರಿಗೆ ಬೇಷ ಅನ್ಸತ್ರಿ, ಮತ್ತು ಈ ಕೆಲಸಗಾರಿಗೆ ಮತ್ತು ಅದು ಎಲ್ಲ ರೊಕ್ಕ ನಮ್ಮ ದುಡ್ಡು ಹಾಕೋದಿಲ್ಲ ಹಂಗೆ ಹಿಂಗೆ ಕಾಂಟ್ರಾಕ್ಟರ್ಗಳು ಮತ್ತು ತೊಂದರೆ ಐತ್ರಿ. ಹಾಂ ತೊಂದರೆ. ಶಾಸಕರು ಚಲೋ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ ರೀ. ಮಾಡಿದ್ರೆ ಈಗ ಕೆಲಸಕ್ಕೆ ರೊಕ್ಕ ದುಡ್ಡು ಬೇಕಲ್ರಿ, ದುಡ್ಡ ಇಲ್ಲ. ಈ ಸರ್ಕಾರ ಪಾಸ್ ಆಗೈತೆ ಅಂತೀರೋ ಫೇಲ್ ಆಗೈತೆ ಅಂತೀರೋ? ಅದರ್ಲಿಂದ ಫೇಲ್ ಆಯ್ರಿ ಈಗ ಮತ್ತೆ. ಮತ್ತೆ ಫೇಲ್ ಕೆಲಸ ಇಲ್ಲ ಅಂದ್ರೆ ಫೇಲ. ಮತ್ತು ಕೆಲಸ ಕೇಳ್ತಾರೆ ಎಲ್ಲರೂ, ಕೆಲಸ ಏನು ಮಾಡ್ರಿ ಅಂತ ಕೇಳ್ತಾರೆ. ಕೆಲಸನ ಇಲ್ಲ ಅಂದ್ರೆ ಟೋಟಲಿ ಫೇಲ್ ಆಗಿದೆ. ಮತ್ತು ಏನು ಕೆಲಸ ಇಲ್ಲ ಅಂದ್ರೆ ಮತ್ತು ಎಲ್ಲರಿಗೆ ಈಗ ಕೆಲಸನ ಮುಖ್ಯ ರೀ. ಈಗ ಈ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? 100ಕ್ಕೆ 100 ಕೊಡ್ತೀರೋ ಎಷ್ಟು ಕೊಡ್ತೀರಿ? 100ಕ್ಕೆ 100 ಹೋಗುತ್ರಿ. ಮತ್ತೆ ಕೊಟ್ಟಾರ್ರಿ. ಹ್ಞೂ ರೀ, ಕೊಡ್ತಾರ್ರಿ. ಟೋಟಲಿ ಫೇಲ್ ಆಗಿದ್ದಕ್ಕೆ 100ಕ್ಕೆ 100 ಕೊಟ್ಟರು. ಕೆಲಸಗಳ ನಿಮ್ಮಲ್ಲಿ ಈಗ 2 ವರ್ಷ ಆಯ್ತಾರೆ ಸರ್ಕಾರ. ಏನು ಡೆವಲಪ್ಮೆಂಟ್ ವರ್ಕ್ ಮಾಡತ್ತಾರ ಸರ್? ಏನಾಗಿದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಇವು ಕೊನೆಯಲ್ಲಿ ದಾರಿ ಮಾಡಿದ್ದಾರೆ ಸರ್, ಕಂಟಿ ಎಲ್ಲ ತೆಗ್ದಾರೆ ಸರ್. ಒಟ್ಟು ಚಿಟುಂಕಿರಿ ಕೆಲಸ ಮಾಡಿದ್ದಾರೆ. ಈಗ ಒಂದು ಬೇಸಿಗೆ ಕಾಲದಲ್ಲಿ ಮಾಡ್ಯಾರ ಸರ್. ಚಲೋ ವರ್ಕ್ ಆಗ್ತಾ ಇದೆ ಮಾಡತ್ತಾರ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಚಲೋ ಕೆಲಸ ಆಗ್ತಾ ಇದಾರೆ ಅಂತ ಅವರು ಮಾಡ್ಯಾರ ಸರ್, ಹಿಂದಿನವರು ಮಾಡ್ಯಾರ, ಇವರು ಮಾಡ್ಯಾರ. ಈಗ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದ್ಸಾತಾರ ಅಂತೇಳಿ ಆರೋಪ ಇದೆ. ಅದ್ರ ಬಗ್ಗೆ ಸರ ಒಬ್ಬೊಬ್ಬರು ಬಂದಿರ್ತಾವ, ಒಬ್ಬೊಬ್ರು ಬಂದಿರಲ್ಲ. ಹೆಣ್ಮಕ್ಳಿಗೆ ಬರ್ತಾವ, ಅವು ಹೆಂಗೆ ಗೊತ್ತಿರ್ತಾವ್ರಿ ನಮಗೆ. ಸರ್ಕಾರ ಪಾಸ್ ಆಗಿದೆ ಫೇಲ್ ಆಗಿದೆ? 50-50 ಐತಿ ನೋಡಿ ಸರ್. ಓಕೆ, ಪಾಸ್ ಇಲ್ಲ ಶಾಸಕರು ಕೆಲಸ ಮಾಡ್ತಾರೆ. ಯಾರು ಶಾಸಕರಿಗೆ? ಇಲ್ಲಿ ಮನೆಗಳು ಚಲೋ ಕೆಲಸ ಮಾಡ್ತಾರೆ. ಅಜರ ಹೆಂಗೆ ಡೆವಲಪ್ಮೆಂಟ್ ವರ್ಕ್ಸ್ ಆಗ್ತಾ ಇದಾವ? ಹೆಂಗಿಲ್ಲಿ ಏನು ಸಾಕ್ತಾವ್ರಿ ಒಂದೊಂದು ಕೆಲಸ ಮಾತ್ರ ಭಾಳ ಆಗ್ಯಾವ್ರಿ. ಯಾವಾಗ ಆಗಿದಾರೆ ಇವು? ಈಗ ಒಂದು 2-3 ತಿಂಗಳಿಂದ ರೀ. ಹೊಲದ ರೋಡ್ಗಳು ಎಲ್ಲಿ ಬೇಕಲ್ಲಿ ಕೆರಿ ಪರಿ ಕೆಲಸಗಳು ಮಾತ್ರ ಸಾಟ್ ಚಲೋ ಅದಾವ. ಭಾಳ ಚಲೋ ಮಾಡ್ಯಾರ ಶಾಸಕರು. ಚಲೋ ಕೆಲಸ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ಈಗ ಕೈಯಣ್ಣವರು ಮಾಡ್ಯಾರು, ಎಲ್ಲ ಭಾಳ ಚಲೋ ಮಾಡ್ಯಾರ ಪಾಪ. ಈ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತೀರಿ? ಹೌದು, ಪಾಸ್ ಆಗಿದೆ. ಈಗ ಮತ್ತು ಹೊಲಗಳಿಗೆ ಹೋಗಕ್ಕೆ ದಾರಿ ಇದ್ದಿದ್ದಿಲ್ಲ. ಎಲ್ಲಿ ಬೇಕಲ್ಲೇ ದಾರಿ ಕಂಡಾಪಟ್ಟಿ ಖರ್ಚು ಮಾಡಿ ದಾರಿ ಮಾಡಿದಾರೆ. ಅಂತೆ ರೊಕ್ಕ ಇಲ್ಲಾಗ ಮತ್ತು ಈಗ ಅಂದಲ್ಲಿ ಮತ್ತು ಹೊಲಕ್ಕೆ ಹೋಗಿ ಇಲ್ಲಿ ಒಟ್ಟು ಹೊಲಕ್ಕೆ ಹೋಗಂಗಿದ್ದು ನಮ್ಮಲ್ಲಿ ಹಬ್ಬಳ್ಳಿಯಾಗ ದಾರಿಗಳು ಅಷ್ಟು ನಮ್ಮ ಹೊಲಗಳ ದಾರಿ. ಮತ್ತು ಒಟ್ಟು ಈಗ ಏನು ಕಾರ್ ಗಾಡಿ ಹೋಗ್ತಾವೆ. ಮತ್ತು ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿತ್ತು? ನಮಗೆ ಮಾತ್ರ ಭಾಳ ಒಳ್ಳೇದಾಗೈತೆ. ಒಳ್ಳೆ ಪಾಸ್ ಆಗೈತೆ. ಏನೈತಲ್ರಿ ರೋಡ್ಗಳು ಹೊಲದಂಥ ರಸ್ತೆಗಳು ಏನದಾವಲ್ಲ, ಇವ್ರಿಗೂ ಒಂದು ಕಂಟಿ ಕೇಳೋಕ್ಕಾಗಲಿಲ್ಲ. ಹಿಂದಿನ MLA ಅವ್ರು ವಿನಯ್ ಕುಲಕರ್ಣಿ ಅವ್ರು 2 ಸಲ ಬಂದರು. ಇಡೀ ಹೆಬ್ಬಳ್ಳಿ ಸುಧಾರಣೆ, ಡಾಂಬರ್, ಒಂದು ಕಾಂಕ್ರೀಟ್ ರಸ್ತೆ, ಒಂದು ರೋಡು. ನಮ್ಮ ಕಡಿಮೆ ಅಂತಂದ್ರೆ 400-600 ಕಿಲೋಮೀಟ್ರ್ ಇಲ್ಲಿ ಮಾಡಿಸ್ಯಾರ ರಸ್ತೆ. ಬರೀ ಒಂದು ಮನುಷ್ಯ ಹೋಗ್ಬೇಕಾದ್ರೆ ಮುಳ್ಳು ತರ್ಕೊಂತ ಹೋಗಿದ್ರು ನಾವು ಹೊಲಕ್ಕೆ, ಕೊನೆ ಹೊಲಕ್ಕೆ. ಅಲ್ಲಿ ಅಂಥ ರಸ್ತೆ ರೀ, ಹೌದು ಅನ್ನಂಗೆ ರಸ್ತೆ ಮಾಡ್ಯಾರ. ಎಲ್ಲ ಡೆವಲಪ್ಮೆಂಟ್ ಆಗೈತೆ ರೀ. ಬೇಕಲ್ಲಿ ನೋಡ್ರಿ, ಒಂದು ಮನೆ ಆಸೆ ನೋಡ್ರಿ, ಅವು ಎಲ್ಲ ಕರೆಕ್ಟಾಗಿ ಹೋಗ್ಯದಾವು. ಮತ್ತು ಪ್ಲಾಟ್ ಹಾಕ್ಯಾರ್ರಿ, ಅವು ಹೋಗ್ಯದಾವ್ರಿ. ಮತ್ತು ಇವೇನು ರೀ ಮಾಮೂಲಿ ರೀ ಅವು. ಈಗ ನೋಡ್ರಿ, ಈಗ ಅವಂಗೆ ಹೆಚ್ಚಿಗೆ ಅಂದ್ರೆ ಅವಂಗೆ ಸಿಟ್ಟು, ಇವಂಗೆ ಹೆಚ್ಚಂದ್ರೆ ಇವಂಗೆ ಸಿಟ್ಟು ಐತಲ್ಲ. ಅದು ಹೆಣ್ಮಕ್ಳಿಗೆ ಐತಲ್ಲ 2000 ಅವ್ನು ಬರ್ತಿರ್ತೈತಿ, ಅವ್ನು ಬಿಡ್ತಿರ್ತೈತಿ. ನಮ್ಮ ಅಪ್ಪನ ನಮ್ಗೆ ರೊಕ್ಕ ದವ್ ಕೊಡೋದಿಲ್ಲ. ಯಾಕೆ ನಾವು ಕೊಟ್ಟಿರೋದಿಲ್ಲ ಅವ್ರು ರೊಕ್ಕ ಕೊಡ್ರಿಪ್ಪ ಅನ್ನಕ್ಕೆ. ಅದಕ್ಕಾದ್ರೆ ನೋಡ್ರಿ, ಗೌರ್ಮೆಂಟ್ ದುಡ್ಡು ಈಗ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಬಳಕೆ ಆಗ್ತಾ ಇದೆ, ಬೇರೆ ಬೇರೆ ಕೆಲಸಕ್ಕೆ ಅನುದಾನ ಬರ್ತಾ ಇಲ್ಲ ಅಂತ ಆರೋಪ ಇತ್ತು. ಅದ್ರ ಬಗ್ಗೆ ಬರ್ತದೆ ಎಲ್ಲ ಬರ್ತದೆ ಸರ್, ಬರ್ತೈತೆ. ನಮಗೆ ತಿಳಿದಿದ್ದು ನಮಗೆ ಬರ್ತದವ್ರಿ, ಅವು ಅಷ್ಟು ಹೇಳ್ತೇವೆ. ಉಳ್ಕಿದ್ದು ನಮ್ಗೆ ಹೆಂಗೆ ಮಾಹಿತಿ ಬರ್ತದೆ. ಸರ್ಕಾರ ಪಾಸ್ ಆಗಿದೆ, ಸರ್ಕಾರ ಓಕೆ ರೀ. ಸರ್ಕಾರಕ್ಕೆ ಚಲೋ ಕೆಲಸ ಮಾಡ್ತೇವೆ. ಸರ್ಕಾರ ನಮ್ಮ ವಿನಯ್ ಕುಲಕರ್ಣಿ ಅವ್ರು ಪಾಸ್ ಐತ್ರಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಕ್ಷೇತ್ರದ ಏನೆಲ್ಲ ಕೆಲಸಗಳು ಆಗಿದ್ದಾವೆ? ಏನು ಕೆಲಸನೇ ಇಲ್ಲ. ಯಾವ ಕೆಲಸ ಅಭಿವೃದ್ಧಿ ಕೆಲಸನೂ ಇಲ್ಲ, ಯಾವೆಲ್ಲ ಇಲ್ಲ. ಮೊದಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ರೈತರಿಗೆ ಬೆಳೆ ವಿಮಾ ಬರ್ತಿದ್ವು, ಪರಿಹಾರ ಬರ್ತಿದ್ವು. ಹೊಳ್ಳಿ ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರ ಕೊಡ್ತಿದ್ದು ಗೌರ್ಮೆಂಟು. ಮತ್ತು ಯಡಿಯೂರಪ್ಪ ಇದ್ದಾಗ ಒಂದು ಖಾತೆಗೆ 4,000 ರೂಪಾಯಿ ಕೊಡ್ತಿದ್ದ, PM ಕಿಸಾನದ್ದು. ಅದೇ ರೀತಿಯೇ ಕೇಂದ್ರ ಸರ್ಕಾರ 6,000 ಆಗ್ತದೆ, ಅದು ಕಂಟಿನ್ಯೂ ಬರೋಕತ್ತೈತಿ. ಈ ಸಿದ್ದರಾಮಯ್ಯ ಬಂದಿಂದ 4,000 ರೂಪಾಯಿ ಬಂದ್ ಮಾಡಿದ್ದಾನೆ. ಇದನ್ನು
ಆಮೇಲೆ ರೈತರಿಗೆ ಏನಿಲ್ಲ ಇಲ್ಲ ಒಂದು ಪೂರ ಮನ್ನಾ. ಈಗ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಾಕ್ತಿದಾರೆ ಅಂತ ಅನ್ಸುತ್ತೆ. ಅವ್ನು ಗ್ಯಾರಂಟಿ ಹಾಕ್ತಾನೆ, ಅದು ಏನಿಲ್ಲ ಹೆಣ್ಮಕ್ಳಿಗೆ 16 ಹಾಕ್ತಾನೆ ಬಿಡಪ್ಪ ಅನ್ನೋಂಗಿಲ್ಲ. 1 ತಿಂಗಳು ಬಂದ್ರೆ 4 ತಿಂಗಳಿಲ್ಲ, 4 ತಿಂಗಳು ಕಂಟಿನ್ಯೂ ಬರೋಕತ್ತಂದ್ರೆ 2 ತಿಂಗಳು 0. ಟೋಟಲ್ ಫೇಲ್ ಆಗಿದೆ ಸರ್ಕಾರ. ಸರ್ಕಾರ ಫೇಲ್ ಆಯ್ತಿದೆ. ಹೌದು, ಏನಿಲ್ಲ ಸಾಹೇಬ್ರ. ಇಲ್ಲಿನ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಏನ್ ಶಾಸಕರು ಅಲ್ಲಿ ಅನುದಾನ ಕೊಟ್ರೆ ಅವ್ರು ಶಾಸಕರು ಮಾಡ್ಯಾನ, ಅನುದಾನನ ಕೊರತೆ ಐತಿ ಅಂದಾಗ ಅವ್ರ ಏನ್ ಮಾಡ್ಬೇಕ್ರಿ? ಬರ್ತಾ ಇಲ್ಲ. ಏನ್ ಮತ್ತೆ ಅಲ್ಲಿ ಬಂದ್ರೆ ಇವೆಲ್ಲ ನೈನಿದ್ವು ಪೈನಿದ್ವು ಪಲಾಟು ಹಂತ ಇಂಥವು ಬಂದಾವ. ಈಗ 2ನೇ ಕಂತು ಮನಿ ಬಿದ್ದಾರಿಗೆ 2024 23-24 2ನೇ ಕಂತು ಬಿಲ್ ಕೊಟ್ಟಾರ ಅವ್ರಿಗೆ, ಇನ್ನೂ ಬಿಲ್ ಇಲ್ಲ. ಕೇಳಕ್ಕೆ ಕೋರ್ಕೇಶನ್ ತಹಶೀಲ್ದಾರ್ನ ಡಿ ಸಿ ಅವ್ರು ಕೇಳಿ ಗೌರ್ಮೆಂಟ್ ಕೊಟ್ಟಿಲ್ಲ ರೀ, ನಾವ್ರು ಏನು ಮಾಡೋನು? ಸರ್ಕಾರ ಮೇಲೆ ಹಾಕಿ ಸರ್ ಬಿಡ್ತಾರೆ, ಅವ್ರೇನು ತಪ್ಪಲ್ಲ. ಏನು ನಮ್ಮ ಪಗಾರನ ಕೊಡೋಣ ನಿಮ್ಗೆ ಅಂತಾರೆ ಅವ್ರು, ಮುಂದೆ ಮಾಡೋದೇನು ರೀ ಅವ್ರನ್ನ? ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಬಯಸ್ತೀರಿ? ಎಷ್ಟು ಕೊಡಕ್ಕೆ? ಇದು 0 ಮಾರ್ಕ್ಸ್. ಇದಕ್ಕೇನು ಪ್ಲಸ್ ಮೈನಸ್ ಅನ್ನೋಂಗಿಲ್ಲ, 0ದಾಗನೇ ಇದೆ ಸರ್ಕಾರದ್ದು. ಹೌದು ಪೇಲ ಪೂರ ಪೇಲ, ನಮ್ಮ ಅನಿಸಿಕೆ ಪೂರ ಪೇಲ್ ಇದೆ, ಏನಿಲ್ಲ ಇಲ್ಲಿ ಇದ್ರದ್ದು. 2 ವರ್ಷ ಸರ್ಕಾರ ಬಂದು ಅದ್ರ ಏನು ನಮ್ಗೆ ಸೌಲಭ್ಯ ಸೌಕರ್ಯ ಅಂತ ಯಾವುದಿಲ್ಲ ಇಲ್ಲ. ಮಟ್ಟ ಏನು ನಮಗೆ ರೈತ ಯೋಜನೆಗಳು ಜಾಸ್ತಿ ಜೋತ್ ಬಿದ್ದಾರೆ. ಹೌದು, ಒಟ್ಟ ನಮ್ಮ ರೈತರ ಬಗ್ಗೆ ಏನು ನಮ್ಗೆ ಇನ್ಕಮ್ ಇಲ್ಲ ಏನು ಡೆವಲಪ್ಮೆಂಟ್ ಆಗ್ತದೆ ಏನಿಲ್ಲ ಇಲ್ರಿ. ಏನೋ ಸಣ್ಣ ಪುಟ್ಟ ಡಾಂಬರ್ ಏನೋ ಅಂತಿಂಥವು ಕೆಲಸ ಮಾಡ್ತಾರೆ. ಅವು ಪೈಪ್ಲೈನ್ ಏನು ಹೊಡೆದಿದ್ದು ಅವು ಒಂದೊಂದು ತುಣುಕ್ ಮತ್ತೆ ಏನು ಕಿಲೋಮೀಟರ್ ಗಟ್ಟಲೆ ಇಲ್ಲ, ಏನಿಲ್ಲ ಅನುಕೂಲ ಬಂತು. ಏನಿಲ್ಲ ಇಲ್ರಿ ರೈತರಿಗೆ ಫೇಲ್ ಆಗಿದೆ ಸರ್ಕಾರ. ಫೇಲ್ ಆಗೈತೆ ಬಿಡ್ರಿ, ಪೂರ ಫೇಲ್ ಆಗಿದೆ. ಅವು ಹೆಣ್ಮಕ್ಳ ಪಗಾರ ಅವು ಬರುವಲ್ಲ ನೋಡ್ರಿ. ನನ್ನ ಬಗ್ಗೆ ಯಾರು ರೈತರ ಬಗ್ಗೆ ಅಂದ್ರೆ ರೈತರಂದ್ರೆ ಏನು ಅಂತ ಕೇಳ್ತಾನ. ಸ್ವತಃ ಅವನು ನಿವಾಸಕ್ಕೆ ವಿರೋಧ ಪಕ್ಷ ನಾಯಕಿದ್ದಾಗ ಸ್ವತಃ ನಾನು ರೈತ ಸಂಘ ಲೀಡ್ರ, ನಾನು ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರ ಹಿಂಗಪ್ಪ ಯೋಜನೆಕರ ಅಂತೇಳಿ ಸ್ವತಃ ಅವಂಗ ಕೊಡಕ್ಕೆ ಹೋಗೇನಿ, ತೊಗೊಂಡ ಮನಿ. ನನಗೆ ಬೆಳೆ ವಿಮಾ ಅಂದ್ರೆ ಗೊತ್ತಿಲ್ಲ, ರೈತರಂದ್ರೆ ಗೊತ್ತಿಲ್ಲ ಅಂದ್ರೆ ಅವ್ನಿಗೆ ಏನು ಮಾಡೋದು? ಅಲ್ಲ ಎಲ್ಲ ಯಾವ ಸರ್ಕಾರ ಬಂದರು ಅಲ್ಲಿ ದೇಶ ಕಾಯವ, ಇಲ್ಲೇ ನಾಡಿನ ಅನ್ನದಾತ ರೈತ ಅಂತಾನೆ. ಅವನಂತೇಳಿ ಕೋಟಿಗಟ್ಟಲೆ ಇರ್ಬೋದು ರೊಕ್ಕ. ನಾವು 4 ಕ್ವಿಂಟಲ್ ಕಾಳು ಬಂದ್ರೆ 400 ಮಂದಿ ಊಟ ಮಾಡ್ತೇವೆ. ಅವ್ನು ₹1 ಕೋಟಿ ಚಿನ್ನಕ್ಕೇನ ಸಾಹೇಬ? ಹಾಕತ್ತೇನೆ ನೀವೇ ಹೇಳಿಲ್ಲ, ನೀವು ತಿಳುವಳಿಕಿದ್ದಾರೋದಿರಿ. ಏನಿಲ್ಲಲ್ಲ, ಈಗ ಟೋಟಲಿ ರೈತರ ಬಗ್ಗೆ ನಿಷ್ಕಾಳಜಿ ವಹಿಸಿ ಏನಿಲ್ಲ ಇಲ್ಲ. ಈ ಸದ್ಯ ನೋಡ್ರಿ ಪರಿಹಾರ ಅಚಿರುತಿ ಅನರುತಿ 23, 24, 20 ಗ್ಯಾರಂಟಿ ಯೋಜನೆಗಳನ್ನ ಬಳಕೆ ಮಾಡಿದಾಗಿಂದ ಸರ್ಕಾರ ಬಳಿ ದುಡ್ಡು ಇಲ್ಲ ಅಂತ ಆರೋಪ ಇದೆ. ಸರಿ ಅನ್ಸುತ್ತೆ ನಿಮ್ಗೆ? ಯಾವಾಗಲಿಂದ ಫೆಬ್ರವರಿಯಿಂದ ಇಲ್ಲ ಇವತ್ತಿನವರೆಗೂ ಯಾವ ಹೆಣ್ಣು ಮಕ್ಕಳಿಗೂ ಗೃಹಲಕ್ಷ್ಮಿ ಇಲ್ಲ. ಆ ಇಡಿಯೋ ಮಾಡಿಬಿಡ್ತಾರ. 3 ಕಂತು ಬರ್ತಾವ ಅತಿ ಶೀಘ್ರದಲ್ಲಿ, 4 ಕಂತು ಬರ್ತಾವ. ಯಾವ ಹುಡುಗಾರ ಕಂತೂ ಇಲ್ಲ. ಅವು ಅಡ್ಡಾಡ್ತಾವ ಫಲಾನುಭವಿಗಳು. ಪೋಸ್ಟ್ಗೆ ಹೋದ್ರೆ ಬ್ಯಾಂಕಿಗೆ ಹೋಗಂತಾರೆ, ಬ್ಯಾಂಕಿಗೆ ಹೋದ್ರೆ ಪೋಸ್ಟ್ಗೆ ಹೋಗೋದು ಅನ್ನೋದು. ಅದ್ರ ಬಿಟ್ಟು ನಿಮ್ಮ ಅಕೌಂಟ್ ಹೇಳಿಕೆ ಅಲ್ಲಿ ಚೆಕ್ ಮಾಡ್ಸಕ್ಕೆ ಅನ್ನೋದು. ಅವು ಹೇಳ್ತಾವು ಬೀಳ್ತಾವು, ಕಾಲು ಮುರ್ಕೊಂಡು ಅವ್ನು ಕೇಳಿ ಹೊಳಿ ಬರ್ಬೇಕಾದ್ರೆ ಅವ್ರ ಪರಿಸ್ಥಿತಿ ಏನು ಸಾಹೇಬ್ರ? ಟೋಟಲಿ ಫೇಲ್ ಆಗಿದೆ. ಫೇಲ 100ಕ್ಕೆ 100 ಫೇಲ್. ಮತ್ತೇನೈತಿ 100 ಆಗು 1% ಇಲ್ಲ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತಲ್ಲ, 2 ವರ್ಷದ ಅವಧಿಯಲ್ಲಿ ನಿಮ್ಮ ಊರೊಳಗೆ ಏನಾದ್ರು ಡೆವಲಪ್ಮೆಂಟ್ ಆಗ್ತಾ ಇದ್ದಾವ? ಏನಿಲ್ಲಪ್ಪ ನಮ್ಮ ಏನೂ ಆಗಿಲ್ಲ. ಏನಿಲ್ಲ. ಅಂದ್ರೆ ಈ ಸರ್ಕಾರ ಈಗ 2 ವರ್ಷ ನಾವು ಪೂರೈಸಿದ್ವಿ ಅಂತ ಹೇಳಿ ಸಾಧನಾ ಸಮಾವೇಶ ಮಾಡಕ್ ಹೊರಟಿದ್ದಾರೆ. ಈಗ ಇಲ್ಲಿ ಶಾಸಕರು ಬಂದಿರ್ತಾರ, ಅವ್ರಿಗಂತೂ ಜಿಲ್ಲಾ ಪ್ರವೇಶ ಇಲ್ಲ. ಬಂದಿಲ್ರಿ ಪಾಪ, ಮತ್ತೆ ಅವ್ರ ಹೆಣ್ಮಕ್ಳು ಬರ್ತಾರ. ಡೆವಲಪ್ಮೆಂಟ್ ಏನು ಅವರಿಂದ ಆಗ್ತದೆ? ಅವರಿಂದ ಆಕತ್ರಿ. ಈ ಶಾಲಿ ಪಾಲಿ ಮತ್ತು ಬಾಲ್ ಹೊಡೆಯೋದು ಕಟ್ಟ್ಯಾರ ಅವ್ರು. ಈಗ ಅಲ್ಲಿ ಸರ್ಕಾರದ 2 ವರ್ಷ ಟೋಟಲ್ ಆಯ್ತಲ್ಲ. ಈಗ ಈ ಸರ್ಕಾರ ಪಾಸ್ ಆಗಿದೆ ಅಂತೀರ ಫೇಲ್ ಆಗಿದೆ ಅಂತೀರ? ಪಾಸ ರೀ, ಮತ್ತೆ ಎಲ್ಲ ಹೆಣ್ಮಕ್ಳಿಗೆ ಅದು ಅನುಕೂಲ ಕೊಟ್ಟಾರ ಅವ್ರೆ. ಹೆಣ್ಮಕ್ಳು ಕೊಟ್ಟಿದ್ದಾರೆ, ಇಲ್ಲ ಗಂಡ್ ಮಕ್ಳಿಗೆ ಕೊಟ್ಟಿಲ್ಲ. ಏನ್ ಕೊಟ್ಟಾರ್ರಿ? ಅದನ್ನ ಕೇಳ್ತಾನೆ. ಏನಿಲ್ಲ. ಗಂಡ್ ಮಕ್ಳಿಗೆ ಏನ್ ಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ? ಅಲ್ಲಿ ಏನ್ ಕೊಡ್ಬೇಕಾಗಿತ್ತು ಅವ್ರಿಗೆ? ಏನಾರ ರೈತರಿಗೆ ಏನು ಕಿಸಾನ್ ಸಮ್ಮಾನ ಯೋಜನೆ ಬಂದಾತು, ಮತ್ತೆ ಏನಾರ ಅವು ಹರಗಾಕ ಏನಾರು ಸ್ವಲ್ಪ ಕೊಡ್ತಿತ್ತು, ಅದು ಬಂದಾತು. ಎಲ್ಲ ನಮ್ಗೆ ರೈತರಿಗೆ ಅನುಕೂಲ ಏನಿಲ್ಲ. ಇನ್ನೆರಡು ಗೊಬ್ಬರ ಹೆಚ್ಚು ಮಾಡ್ಯಾರ, ಹೊರತಾಗ ಕಡಿಮೆ ಇಲ್ಲ. ಮತ್ತೆ ಇದೆಲ್ಲ ನೋಡಿದ್ರೆ ಸರ್ಕಾರ ಪಾಸ್ ಆಗಿತ್ತು ಫೇಲ್ ಆಗಿತ್ತು ಅಂತ ಅನ್ಸುತ್ತೆ ನಿಮ್ಗೆ? ಈ ಅರ್ಧ ಪಾಸು ಅರ್ಧ ಫೇಲ್ ನೋಡ್ರಿ. ಹಂಗಾರೆ ಹೆಣ್ಮಕ್ಳು ಬೇಷ್ ಅಂತಾರ, ನಾವು ಗಂಡ್ ಮಕ್ಳು ಫೇಲ್ ಅಂತೇವೆ. ರೈತರಿಗೆ ಏನು ಉಪಯೋಗ ಇಲ್ಲ. ಮೊದಲು ರೈತನಲ್ರಿ? ಹಾ ರೀ, ಮತ್ತೆ ನಮ್ಗೆ ಅನುಕೂಲತೆಗಳು ಏನೂ ಇಲ್ಲ. ಈಗ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ಕಾರಕ್ಕೆ? ಎಷ್ಟು ನಾವೇನು ಅಂತ ಕಲ್ತವ್ರಿ. ಪರ್ಸೆಂಟೇಜ್ ಪಾಸ್ ಅಂತ? ಏನ್ ಪಾಸ್? ಒಂದ್ 50% ಪಾಸ್. 5% ಫೇಲ್. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. ಹಾ ಸರ್. 2 ವರ್ಷದ ಅವಧಿಯಲ್ಲಿ ನಿಮ್ಮ ಊರಲ್ಲಿ ಹೇಳ್ಕೊಳ್ಳುವಂತ ಅಭಿವೃದ್ಧಿ ಕೆಲಸಗಳು ಆಗಿದಾವ? ಇನ್ನೂ ಆಗ್ಬೇಕು ಏನಂತ? ಮಾಡ್ಯಾರ ಸರ್, ಇನ್ನೂ ಮಾಡ್ಬೇಕ್ರಿ. ಅಭಿವೃದ್ಧಿ ಕೆಲಸ ಭಾಳ ಮಾಡ್ಯಾರ. ಆಮೇಲೆ ಕೃಷಿ ಹೊಂಡಗಳಂತೂ ಜಾಸ್ತಿ ಮಾಡ್ಯಾರ. ಮತ್ತು ಅಂಗನವಾಡಿ ಇದ್ದಿಲ್ಲ, ಅಂಗನವಾಡಿ ಕೆಲಸ ಮಾಡಿಕೊಟ್ರೆ. ಬಸ್ ಸ್ಟಾಪ್ ಇದ್ದಿಲ್ಲ, ಇನ್ನೂವರೆಗೂ ಯಾರು ಬಸ್ ಸ್ಟಾಪ್ ಮಾಡಿದ್ದಿಲ್ಲ. ಬಸ್ ಸ್ಟಾಪ್ ರೆಡಿ ಮಾಡಿಕೊಟ್ರೆ.
ಹಲವಾರು ಕೆಲಸ ಮಾಡ್ಯಾರ, ಇನ್ನೂ ಆಗ್ಬೇಕ್ರಿ, ಇನ್ನೂ ಕೆಲಸನೂ ಆಗ್ಬೇಕು. ರಸ್ತೆಗಳು ಕಮ್ಮರಿ ಹಾಂ, ಕುಡಿಯೋಂಥ ವ್ಯವಸ್ಥೆ ಕರೆಕ್ಟ್ ಐತ್ರಿ. ಕುಡಿಯೋದಂತ ಯಾವುದೋ ತೊಂದರೆ ಇಲ್ಲ, 12 ವರ್ಷದಿಂದ ತೊಂದರೆ ಇಲ್ಲ, ಇವಾಗಲ್ಲ ನಮ್ಮ ಕಡೆ ಎಲ್ಲ ಕರೆಕ್ಟ್ ಐತಿ ನೀರಿಂದ. ಈಗ ಸರ್ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳು ದುಡ್ಡು ಹಾಕ್ತಾ ಇದೆ, ಡೆವಲಪ್ಮೆಂಟ್ ದುಡ್ಡು ಇಲ್ಲ ಅನ್ನುವಂಥದ್ದೊಂದು ಆರೋಪ ಇದೆ. ನಿಜಾನ ಅದು? ಅಂದ್ರೆ ನಮಗೂ ಸದ್ಯ ಮಟ್ಟಿಗೆ ಇಲ್ಲಿ ಮಟ್ಟ ಅಂತ ಕಂಟಿನ್ಯೂ ಬಂದವ್ರಿ. ಈಗ 1-2 ದಿನ ಅಷ್ಟೇ ಬಂದಿಲ್ಲ, ಉಳಿದ ಅಮೌಂಟ್ ಕಂಟಿನ್ಯೂ ಬರ್ತಾ ಇದೆ ಎಲ್ಲ ನಮ್ಮ ಲೇಡೀಸ್ ಅಕೌಂಟ್ಗೆ ಎಲ್ಲರಿಗೂ ಬಂದಿದ್ದಾವೆ. ಅಲ್ಲಿ ಗ್ಯಾರಂಟಿ ಯೋಜನೆ ದುಡ್ಡು ಹಾಕ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿ, ಉಳಿದ ಡೆವಲಪ್ಮೆಂಟ್ಗಳಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಸ್ವತಃ ಆ ಪಕ್ಷದ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡೋದಂತೂ ನಿಜ ಸರ್. ಮತ್ತೆ ಅಲ್ಲಿ ಅನುದಾನ ಇಲ್ಲ ಅಂದ್ರೆ ಈ ಕೆಲಸಗಳು ಆಗ್ತಿದ್ದಿಲ್ಲ. ಮತ್ತೆ ಅಂಗನವಾಡಿ ಹಾಕಿದ್ರು, ನಮ್ಮ ಸಣ್ಣ ಹಳ್ಳಿದ ಸಣ್ಣ ಗ್ರಾಮ ಆದರೂ ಕೂಡ ಕೃಷಿ ಹೊಂಡ ಅಂತೂ ಹಲವಾರು ಮಾಡಿದ್ದಾರೆ. ನಾವು ಮೊದಲು ಏನೇನು ಎಷ್ಟು ವರ್ಷ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಕೃಷಿ ಹೊಂಡ ನಡೆದಾವೆ. ಬಸ್ ಸ್ಟ್ಯಾಂಡಿದಲ್ಲಿ ಇಷ್ಟು ವರ್ಷ ಬಸ್ ಸ್ಟ್ಯಾಂಡ್ ಹಾಕಿದ್ದಾರೆ, ಅಂಗನವಾಡಿ ಹಾಕಿದ್ದಾರೆ. ಮತ್ತು ಅನುದಾನ ಇವರ ಕೈಯಲ್ಲಿ ತರ್ತಿದ್ರು, ಕೆಲಸ ಮಾಡಿದಾರಲ್ಲ ಅದು. ಈಗ ಟೋಟಲಿ ಸರ್ಕಾರ ಪಾಸ್ ಆಗಿದೆ ಅಂತ ನೀವು? ಪಾಸ್ ಸರ್, 100% ಪಾಸ್ ರೀ. ಪಾಸ್ ಎಷ್ಟು ಪರ್ಸೆಂಟ್ ಕೊಡ್ತೀರಿ ಸರ್ಕಾರ? 90% ಗ್ಯಾರಂಟಿ ಕೊಡ್ತಾರೆ ಸರ್ ಇದಕ್ಕೆ. 90% ಸರ್. ಅಡ್ಡಾಡೋ ಅನುಕೂಲ ಇದ್ದಿದ್ದಿಲ್ರಿ. ಈಗ ಅವ್ರು ಮತ್ತೆ ಅದನ್ನೆಲ್ಲ ಇದನ್ನ ಮಾಡಿ ರೋಡ್ ಮಾಡಿಸಿ ನಮ್ಗೆ ಅಡ್ಡಾಡೋ ಹಂಗ ಅನುಕೂಲ ಮಾಡಿ ಕೊಟ್ಟು ಚಲೋ ಕೆಲಸ ಮಾಡಿದಾರೆ. ಚಲೋ ಮಾಡಿದ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತೀರಿ? ಪಾಸ್ ಸರ್. ಮತ್ತೀಗ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಬರ್ತಾ ಇಲ್ಲ ಅಂತೇಳಿ ಎಲ್ಲ ಕ್ರಮಿನ ಮೇಲೆ ಬರ್ತಾವ್ರಿ. 2 ವರ್ಷ ಆತ್ಲ, ಏನೋ ಡೆವಲಪ್ಮೆಂಟ್ ಊರಾಗ ಆಗಿದಾವ? ಇವ್ರಿಗೆ ಗೊತ್ತಿರಿಪ್ಪ, ಏನು ಆಗಿಲ್ಲ ನೋಡ್ರಿ, ಡೆವಲಪ್ಮೆಂಟ್ ಆಗಿಲ್ಲ. 2 ವರ್ಷ ಆಯ್ತು ಸರ್ ಗೌರ್ಮೆಂಟ್ ಬಂದು, ಏನು ಡೆವಲಪ್ಮೆಂಟ್ ಆಗಿಲ್ಲ. ಇನ್ನೇನು ಈಗ ಪಗಾರ ಒಂದು ಬರ್ತದ್ರಿ, ಕಂಟ್ರೋಲ್ ಒಂದು ಬರ್ತದೆ ಎಷ್ಟ ಕರೆ. ಹೆಣ್ಮಕ್ಳು 2,000 ರೂಪಾಯಿನೂ ಕಂಟಿನ್ಯೂ ಬರವಲ್ದು. 2 ತಿಂಗಳು ಬಂದೇ ಇಲ್ಲ. ಈಗ ಗ್ಯಾರಂಟಿಗೆ ದುಡ್ಡು ಹಾಕಾಗ್ತಾರಲ್ಲ, ಅದರಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಹೆಂಗ? ನಾವು ಮಾಡಿಲ್ಲಪ್ಪ ಅದನ್ನು. ಇದೇನು ಸರ್ಕಾರ ಪಾಸ್ ಆಗಿದೆ ಅಂತಾರೆ, ಫೇಲ್ ಆಗಿದೆ ಅಂತಾರೆ? ಹೆಂಗೆ ಹೇಳ್ರಿ, ನಾವಿಲ್ಲಿ ಕುಂದ್ರವ್ರು, ಅವ್ರು ಅಲ್ಲಿ ಯಾಳವ್ರು, ನಾವ್ ಹೆಂಗೆ ಹೇಳ್ಬೇಕು? ಅಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ರಿ, ಟೋಟಲ್ ಫೇಲ್ ಆಗಿದೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 2 ವರ್ಷ ಆಯ್ತಲ್ಲ, ಕೆಲಸಗಳು ನಿಮ್ಮ ಊರಾಗ ಆಗ್ತಾ ಇದಾವೆ ಹೆಂಗ್ರಿ? ಏನು ಒಂದು ನಿರ್ಣಯ ನಡೆದಿಲ್ಲ ಬಿಡ್ರಿ. ಇಲ್ಲ ಬರ್ತತಿ ಹ್ಞೂ ಅಂತಾರೋ, ಮುಂದೂಡ್ತಾರೋ, ಬರ್ತತಿ ಮುಂದೂಡ್ತಾರೋ, ತಾವು ಬಡ್ದಾಟ್ ತಿಂದು ಹೋಗಿಬಿಡ್ತಾರೋ, ಇಷ್ಟ ಮತ್ತೇನೇನಿಲ್ಲ ಇದ್ರಾಗ. ಇಲ್ಲಿ ರಸ್ತೆಗಳು, ಕುಡಿಯೋ ನೀರು ಬರ್ತಾವ, ವಾರಕ್ಕೊಮ್ಮೆ ಬಿಡ್ತಾರೆ ನೋಡ್ರಿ. ಅದನ್ನು ನಾವು 1 ವಾರ ಅವನ್ನ ಕುಡಿದು ಅವನ್ನ ದನ ಕರ ಮತ್ತು ಅವನ್ನ ಕುರ್ಸೋದ್ರಿ ತುರ್ಕರ್ನಾಗ. ಏನು ಕೆಲಸ ಮಾಡ್ತಿದಾರೆ ಹೆಂಗ್ರಿ ಅವ್ರು ಬಂದೇ ಇಲ್ರಿ ಇಲ್ಲಿ. ಅಲ್ಲ, ಅವ್ರು ಜಿಲ್ಲಾ ಪ್ರವೇಶ ಇಲ್ಲಲ್ಲ? ಹ್ಞೂ ರೀ, ಕೆಲಸ ಏನು ಅಭಿವೃದ್ಧಿ ಏನು ಆಗಿಲ್ಲ ಬಿಡ್ರಿ. ಈಗ ಏನು ಆಗಿಲ್ರಿ. ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಫೇಲ್ ಆಗಿದೆ ಅಂತಾರೆ. ಏನು ಹೇಳಿದ್ರಿ ಅವ್ರಿಗೆ? ಅವ್ರು ಅಲ್ಲಿ ನಾವು ಇಲ್ಲಿ ಹೆಂಗೆ ತಿಳ್ಕೊದ್ರಿ ಅದನ್ನ? ಅಲ್ಲ, ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಂತಲ್ಲ? ಆಗಿಲ್ಲ. 2 ವರ್ಷ ಆಯ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದು, ಅಧಿಕಾರಕ್ಕೆ ಬಂದು. ಈಗ ನಿಮ್ಮ ಕ್ಷೇತ್ರದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗ್ತಾ ಇದಾವೋ ಹೆಂಗ ಏನಂತ? ಈಗ ಸದ್ಯ ಆಗಿಲ್ರಿ, ಒಟ್ಟು ಆಗಿಲ್ಲ. 2 ವರ್ಷದಿಂದ ಏನೂ ಡೆವಲಪ್ಮೆಂಟ್ ಇಲ್ಲ. ಇಲ್ಲ ಸದ್ಯ ಆಗಿಲ್ಲ. ಯಾರ್ದಾರ ಸರ್ ಶಾಸಕರಿಗೆ ಇಲ್ಲಿ? ಇಲ್ಲಿ ವಿನಯ್ ಕುಲಕರ್ಣಿ ಸಾಹೇಬ್ರು ಅದಾರ್ರಿ, ಅವ್ರದ್ದು ತೊಂದರೆ ಆಗೈತ್ರಿ. ಹಿಂಗಾಗಿ ಇಲ್ಲಿ ಅವ್ರಿಗೆ ಬರೋಕೆ ಅವಕಾಶನೂ ಇಲ್ಲ. ಅವರು ಇಲ್ಲಿ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಸಮಸ್ಯೆ ಐತ್ರಿ. ಮತ್ತು ಅವ್ರಿಗೆ ಅಟ ಸಂಪರ್ಕ ಮಂದಿದ ಇಲ್ಲಿ ಎಲ್ಲ ಸಂಪರ್ಕ ಚಲೋ ಐತೆ ಕರೆ, ಆದ್ರೆ ಅವ್ರಿಗೆ ಕೆಲಸ ಮಾಡೋಕೆ ಆಸ್ಪತ್ರೆ ಆಗಿಲ್ಲ. ಅವು ಗೌರ್ಮೆಂಟನ್ನು ಕುಂಟಾಡಕತ್ತೈತ್ರಿ, ಅವ್ರು ಹೊಡೆದಾಡಕತ್ತಾರ. ಹಿಂಗಾಗಿ ಅವರು ಕೆಲಸಗಳನ್ನು ಯಾವ ಇನ್ನೂ ಆಗಿಲ್ಲ. ಒಟ್ಟು ಹಿಂಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ 2 ವರ್ಷದಿಂದ ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಾಕ ಸರ್ಕಾರ. ಹೌದೌದು. ಅದರಿಂದ ಡೆವಲಪ್ಮೆಂಟ್ ಕುಂಠಿತ ಆಗೈತೆ ಅಂತೀರಲ್ಲ? ಸ್ವಲ್ಪ ಆಗೈತ್ರಿ. ಈಗೇನ್ರಿ ಅವ್ರೇನು ಮನೆ ನಂತರ ಕೊಡೋದಿಲ್ಲ, ಎಲ್ಲ ನಮ್ಮ ತಲೆ ಮ್ಯಾಗಿನ ತೆಗೆದ ಕೊಡ್ತಾರೆ. ಹೌದಲ್ರಿ? ಯಾವಾಗಾದ್ರೂ ಈಗ ಸದ್ಯ ಅವ್ರೇನು ನಮ್ಗೆ ಒಂದು ಯೋಜನೆ ಮಾಡಿ ಕೊಟ್ಟೆವಂದ್ರು ಮತ್ತೊಂದು ಯೋಜನೆದಾಗ ನಮ್ಗೆ ಅವರು ಇಲ್ಲಿ ಐಟಮ್ದೊಳಗೆ ತಕೊಂಡು ಬಿಟ್ಟಿರ್ತಾರೆ. ಏನ್ರಿ ಈಗ ದಿನಬಳಕೆ ವಸ್ತುಗಳ ರೇಟ್ ಎಲ್ಲ ದುಬಾರಿ ಆಗ್ತಾ ಇದೆ, ಸ್ವಲ್ಪ ತುಟ್ಟಾಗ್ಯಾವ್ರಿ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಹೊಡೆತಾ ಇರ್ಬೋದು ಅಂತ. ಅದಕ್ಕೇನು ಹೊಡೆತಾಗೋದಿಲ್ರಿ. ಅಲ್ಲಲ್ಲ, ದುಬಾರಿ ಬೆಲೆ ಜಾಸ್ತಿ ಆಗಿತ್ತು, ಗ್ಯಾರಂಟಿ ಯೋಜನೆಗಳಿಂದ ಜಾಸ್ತಿ ಆಗುತ್ತೆ ಬೆಲೆ ಅಂತೀರೇನು? ಹೌದೌದು, ಆಗಿರ್ಬೇಕು. ಯಾಕಂದ್ರೆ ಮತ್ತೆ ಅವ್ರಿಗೆ ಕೊಡ್ಬೇಕಾದ್ರೆ ಮತ್ತೆ ಅವ್ರಿಗೆ ಬೇಕಲ್ರಿ. ಮತ್ತು ಎಲ್ಲ ಅವ್ರಿಗೆ ಈಗ ಅಂದ ಮೊನ್ನೆ ಅಂದಾರ ಬಿಡ್ರಿ, ಎತ್ತರದ್ರಿಪ್ಪ ಅದು ರೊಕ್ಕದ ಯಾವ್ದ್ರಿಪ್ಪ ಅದು? ಗೃಹಲಕ್ಷ್ಮಿ ಅಲ್ರಿ, ಈ ಟ್ಯಾಕ್ಸ್ ಈಗ ಕಟ್ಟಿದ್ದು ರೀ, ತೆರಿಗೆನ ಸಂಗ್ರಹ ಈ ಸರಿ ಚಲೋ ಆಗೈತಿ. ಹೋದ ವರ್ಷ ಸ್ವಲ್ಪ ಕಡಿಮೆ ಆಗೈತಿ, ಈ ಸರಿ ಜಾಸ್ತಿ ಆಗೈತಿ ಅಂತೇಳಿ ಮೊನ್ನೆ ವಾರ್ತಾದಾಗ ಹೇಳ್ಯಾರ. ನಿಮ್ಮಲ್ಲಿ ನಿಮ್ಮ ಕ್ಷೇತ್ರದ ರಸ್ತೆಗಳು ಅಭಿವೃದ್ಧಿ ಕೆಲಸ ಏನೋ ಆಗ್ತಾ ಇಲ್ಲ ಈಗ ಸದ್ಯ ಆಗಿಲ್ರಿ ಸರ್, ಆಗಿಲ್ರಿ.
ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತಾರ ಫೇಲ್ ಆಗಿದೆ ಅಂತಾರ? ಕಾಂಗ್ರೆಸ್ ಸರ್ಕಾರ ಚಲೋ ಇತ್ತು ಕರೆ, ಆದ್ರೆ ಕೆಲಸ ಅಷ್ಟು ಆಗಿಲ್ಲ. ಹ್ಞೂ ರೀ. ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಸರ್ಕಾರಕ್ಕೆ? ಪರ್ಸೆಂಟೇಜ್ ಮತ್ತೀಗ 75% ಆಗಿ ಹೋಗೈತ್ರಿ ಈಗ. ಏನ್ರಿ, ಆದ್ರೆ ಇನ್ನೂ ಮತ್ತು ಅವ್ರು ಕೆಲಸ ಮಾಡಿಲ್ಲ. ಈಗ ಗೌರ್ಮೆಂಟ್ ಬಂದು 2 ವರ್ಷ ಆಯ್ತಲ್ಲ. ಹಾಂ ಸರ್. ಡೆವಲಪ್ಮೆಂಟ್ ಹೆಂಗೆ ನಡೀತಾ ಇದೆ? ಡೆವಲಪ್ಮೆಂಟ್ ಏನ್ರಿ ಸರ್, ನಮ್ಮ ತೊಗೊಂಡು ನಮ್ಗೆ ಕೊಡತ್ತಾರ. ಹೌದಲ್ರಿ? ಫ್ರೀ ಅನ್ನೋದೇನು ಫ್ರೀ ಅಂತಾರ್ರಿ, ನಮ್ಮ ತೊಗೊಂಡು ನಮ್ಗೆ ಕೊಡತ್ತಾರ. GST ಅನ್ನ ಉಣ್ಣೋದ್ರಿಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಮಾಡ್ರಿ. ಯಾವ್ದು ಕಡಿಮೆ ಐತ್ರಿ? ರೈತರ ಬೆಲೆಗೆಲ್ಲ ಕಡಿಮೆ ಐತ್ರಿ. ರೈತರ ಬೆಲೆಗೆ ಹೆಚ್ಚಿಗೆ ಕೊಡ್ತಾರೇನ್ರಿ? 10 ಕಿಲೋ ಮೆಣಸಿನ್ಕಾಯಿ ಏನು ರೇಟ್ ಐತ್ರಿ? 400 500 ರೂಪಾಯಿ 200 ರೂಪಾಯಿ ಕುಂತ ಮಾರೋರಿಗೆ ಲಾಭ ರೀ. ಏನು ಹೆಚ್ಚಿಗೆ ಮಾಡಿ ಗ್ಯಾರಂಟಿ ಯೋಜನೆ ಸರ್, ಅದ ಗಂಡಸೂರು ಓಟ್ ಹಾಕಿಲ್ರಿ, ಗಂಡಸೂರು ಕೊಡ್ತೇಳ್ರಿ, ಹೆಂಗಸೂರು ಗೇಟ್ ಹಾಕ್ರಿ. ಈಗ ಆಧಾರ್ ಕಾರ್ಡ್ ಹೆಂಗಸೂರು ಗೇಟ್ ಇದು ಮಾಡ್ಯಾರ್ರಿ. ನಮಗೂ ಆಧಾರ್ ಕಾರ್ಡ್ ಐತಿ, ನಮಗೂ ಬಸ್ ಫ್ರೀ ಮಾಡತ್ತೇಳ್ರಿ. ಓಡಾಡೋಕೆ ನಮಗೂ ಅನುಕೂಲ ಆಕತಿ. ನಾವು ಮನ್ಯಾಗ ಕುಂತ ತಿಂತೇವಿ. ಈಗ ಡೆವಲಪ್ಮೆಂಟ್ ಹೆಂಗೆ ನಡೀತದೆ ಸರ್? ಡೆವಲಪ್ಮೆಂಟ್ ಅಂತೇನ್ರಿ, ಅವ್ರವ್ರ ಪುರ್ತಕ್ಕೆ ಅವ್ರು ಇರ್ತಾರೆ. ಕೊಡ್ತೇಳಿ ಎಲ್ಲರಿಗೂ ಕುಂದ್ರಿಸಿ. ಏನು ಅವ್ರ ಮನೆಯಿಂದ ತಂದ್ರೆ ಕೊಡಂಗಿಲ್ರಿ. GST ಹೆಚ್ಚಿಗೆ ಮಾಡ್ಯಾರ್ರಿ, ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ಯಾರ. ಪ್ರತಿಯೊಂದು ನಾವು ತಿನ್ನೋ ಹಣ್ಣು ಅಂದ್ರೆ ಹಿಡ್ದ ಎಲ್ಲ ಹೆಚ್ಚಿಗೆ ಮಾಡ್ಯಾರ್ರಿ. ಗೌರ್ಮೆಂಟ್ ಪಾಸ್ ಆಯ್ತು ಫೇಲ್ ಆಯ್ತು? ನಮಗಂತೂ ಗ್ಯಾರಂಟಿ ಇಲ್ರಿ. ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ? ಸರ್ಕಾರಕ್ಕೆ ಗ್ಯಾರಂಟಿ ಇಲ್ರಿ. ನಮ್ಮ ತೊಗೊಂಡು ನಮಗೆ ಕೊಡ್ತಾರಂತ ಏನು ಗ್ಯಾರಂಟಿ ಹೇಳ್ಬೇಕ್ರಿ? ಹೌದಲ್ರಿ? ಈಗ ಎಲ್ಲಿ ಬೇಕಲ್ಲಿ ಇದಾಗತ್ತವ, ರೇಪ್ ಆಗತ್ತವು. ಸಣ್ಣ ಮಂದಿ ಎಲ್ಲ ಹತ್ತಿ ಒಳಗೆ ಕುಂದಿಸ್ತಾರ್ರಿ, ದೊಡ್ಡ ಮಂದಿ ಎಬ್ಬಿಸಿ ಕುಂದಿಸ್ತಾರ್ರಿ. ಎಲ್ಲಿ ಏನು ನಡೆಯತ್ತತ್ರಿ? ಎಲ್ಲಾರು ಕಾಕೊಂತ ಕುಂದ್ರಕ್ಕಾಗಲ್ರಿ. ಅದಕ್ಕೆ ಬಡ ಜನಕ್ಕೆ ಮಾಡತ್ತೇಳ್ರಿ. ಇವು ಆಧಾರ್ ಕಾರ್ಡ್ ಇವೆಲ್ಲ 2,2 ಸಾವಿರ ರೂಪಾಯಿ ಕೊಡ್ತಾರಲ್ರಿ, ಅವನ್ನೆಲ್ಲ ಗೋಶಾಲಿ, ಅನಾಥಾಶ್ರಮಕ್ಕೆ, ಗುಡಿಗುಂಡಾರಕ್ಕೆ ಕೊಡತ್ತೇಳ್ರಿ. ಇವನ್ನೆಲ್ಲ ಎದಕ್ಕೆ ಬೇಕ್ರಿ? ಯಾರು ಕೇಳಿರಿ? ನಮ್ಗೆ 2 ಸಾವಿರ ಕೊಡಂತೀವಿ. ದುಡಿಯೋರ್ಗೆ ಮೈಗಳ್ತಾನ ರೀ. ಬರೀ 250 ರೂಪಾಯಿ ಪಗಾರ ರೀ. ಯಾರು ಆಳ್ ಬರೋಲ್ರಿ. ಹಾಗೆ ಹಚ್ಬೇಕು, ಮನ್ಯಾನವ್ರು ಕರ್ಕೊಂಡು ಹೆಚ್ಚೇನ್ರಿ. ನಾನು ಏನು ಮಾಡ್ತಾರ್ರಿ? ಕೆಲಸ ಪೆಂಡಿಂಗ್ ಇಟ್ಕೊಂಡದಾರ್ರಿ. ಸದ್ಯ ನೋಡ್ರಿ, ನಾವ ರೊಕ್ಕ ಕೊಟ್ಟು ಗಟ್ರ ಬೆಳೆಸಿದ್ರಿ. ಆಳ ಹೆಚ್ಚು ಇಲ್ಲಿ ಸದ್ಯ ರೀ. ಆಳ ಹೆಚ್ಚು 500 ರೂಪಾಯಿ ಕೊಟ್ಟು ಪಗಾರ ಕೊಟ್ಟು ಹಾಂ ರೀ. ಈ 2 ದಿವಸ ಹತ್ರ ಮಾಡಾಕತ್ತ 1000 ರೂಪಾಯಿ ರೀ. ನಾವೇ ಕೆಲಸ ಮಾಡಿಸಿದ್ವಿ. ಎಲ್ಲಿ ಏನು ಮಾಡಂಗಿಲ್ರಿ. ದುಡ್ಡು ತಿನ್ನೋರ್ಗೆ ಮನ್ಯಾಗ ಕುಂದ್ರು ಮಾಡಿಬಿಟ್ರಿ. ಮೈಗಳ್ತನ. ಏನ 5-5 kg ಅಕ್ಕಿ ಕೊಡ್ತಾರ್ರಿ. ಎಲ್ಲಿದ್ರು ರೊಕ್ಕ ಕೊಟ್ಟು ದುಡ್ಡು ತಿನ್ನೋದು ಕರೀರಿ. ಅವ್ರಿಗೇನ್ರಿ ಫ್ರೀ ಬಂದ್ ಮಾಡ್ಸ ಅಂತ ಹೇಳ್ರಿ. ಫ್ರೀ ಬಂದ್ ಮಾಡ್ಬೇಕ್ರಿ. ಮೊಣಕಾಲ್ ಮಠ ನೀರು ಹೊಕ್ಕಿತ್ತು ನಮ್ಮ ಮನ್ಯಾಗ್ರಿ. ನಾವಾರ ಅಟ್ರು ದ್ಯಾಮನ್ ಜಾತ್ರೆಗೆ ಹೋಗಿದ್ದೀವ್ರಿ. ಇಲ್ಲಿಂದ ಅದನ್ನ ನಮ್ಮ ಮನ್ಯಾಗ ನೀರು ಹೊಕ್ಕದು ವಿಡಿಯೋ ಮಾಡಿ ನಮ್ಗೆ ಬಿಟ್ರೆ ಮರನೇ ದಿನ ಅಲ್ಲಿ ನಿಂದ್ರಲಂಗೆ ಓಡಿ ಬಂದಿವ್ರಿ. ನಾವು ಬಂದು ನೀರು ಅದು ಎಲ್ಲ ಹೊರಗೆ ಹೋಗಿ ಎಲ್ಲ ಗೊಜ್ಜಿ ಇದನ್ನ ಮಾಡಿ ಏನು ಇಲ್ರಿ. ನಾಳೆ ಅದನ್ನ ಸಿಡಿ ತೆಗಿತೇವೆ. ಸಿಡಿ ಹೋಗೋದು ಬಿಟ್ಟತ್ತೆ. ಅದ ಸಿಡಿ ತೆಗಿತೇವಿ, ಕುಲ್ಲ ಮಾಡ್ತೇವಿ ಅಂತಾರೆ. ಕೇಳ್ಬೇಕಾರ ಅವ್ ನಮ್ಮ ಓಣ್ಯಾನ ನಾವು. ಇಂಥ ಪಂಚಾಯತ್ ಐತಿ. ಇಲ್ರಿ, ನಾವು ಮುದ್ದಮ್ ಈಗ ಪಂಚಾಯತ್ಗೆ ಆದ್ರೂ ಅದನ್ನ ಹೇಳ್ತೇವ್ರಿ ನಾವು. ಬಂದು 2 ವರ್ಷ ಆಗಿದೆಯಲ್ಲ, 2 ವರ್ಷದ ಅವಧಿಯಲ್ಲಿ ಡೆವಲಪ್ಮೆಂಟ್ಗಳು ಏನು ಆಗ್ತಾ ಇದಾವೆ ಇಲ್ಲ ಅನ್ಸುತ್ತೆ ನಿಮ್ಮ ಗ್ರಾಮದಲ್ಲಿ? ಏನಿಲ್ಲ ಬಿಡ್ರಿ. ಯಾರು ಸರ್ಕಾರ ಏನು ಮಾಡೇ ಇಲ್ಲ. ಏನು ಮಾಡೋದು ತಗೊಂಡು ಅಷ್ಟಾಗೈತೆ ರೀ. ಇದು ಏನು ರೈತರಿಗೆ ಏನು ಪರಿಹಾರ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ ಇಲ್ರಿ. ಬಂದೇ ಇಲ್ಲ 2 ವರ್ಷ. 2 ವರ್ಷದಿಂದ ಬಂದೇ ಇಲ್ರಿ. ಗ್ಯಾರಂಟಿ ಕೊಡ್ತಾ ಇದಾರಲ್ಲ, ಅವರು ಹಂಗೆ ಹೇಳಿ ಹೋಗ್ರಿ. ಗ್ಯಾರಂಟಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಅಷ್ಟಿಲ್ಲ ಲೆಕ್ಕ. ಈಗ ಡೆವಲಪ್ಮೆಂಟ್ ಆಗ್ತಾ ಏನು ಸುಧಾರಣೆಗಳಾಗಿಲ್ಲ 2 ವರ್ಷದ? ಹಾಗೇ ಇಲ್ರಿ. 2 ವರ್ಷ ಆತ್ರಿ. ಏನು ರೈತರಿಗೆ ಏನು ಅನುಕೂಲ ಇಲ್ಲ ನೋಡ್ರಿ. ಅನುಕೂಲ ಇಲ್ರಿ. 2 ವರ್ಷ ಆತ್ರಿ, ಏನು ಬಂದಿಲ್ಲ. ಗ್ಯಾರಂಟಿ ಕೊಡ್ತಾ ಇರಲ್ರಿ? 2,000 ರೂಪಾಯಿ ಬಸ್ ಹೆಣ್ಮಕ್ಳಿಗೆ ಕೊಡ್ತಾರ್ರಿ. ನಮಗೆ ರೈತರಿಗೆ ಏನು ಅನುಕೂಲ ಇಲ್ಲ. 2 ವರ್ಷ ಆತ್ರಿ, ಏನು ಬಂದಿಲ್ಲ. ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿ ಗ್ರಾಮದೊಳಗೆ ಏನಾದ್ರು ರಸ್ತೆಗಳು ಸುಧಾರಣೆ, ಕುಡಿಯುವ ನೀರು, ಚರಂಡಿ ಏನು ಡೆವಲಪ್ಮೆಂಟ್ ಆಗ್ಯಾವಲ್ರಿ? ನೀರಿಂದ ವ್ಯವಸ್ಥೆ ಐತ್ರಿ. ಚರಂಡಿಗಳು ಇದಿಲ್ಲ. ಇನ್ನೇ ಕುಲ್ಕರ್ಣಿ ಏನು ಕೆಲಸ ಅವ್ರಿಗೆ ಬರೋಂಗಿಲ್ಲ ಜಿಲ್ಲೆ ಒಳಗೆ ಈಗ? ಹ್ಞೂನ್ರಿ. ಏನು ಕೆಲಸ ಡೆವಲಪ್ಮೆಂಟ್ ಅವ್ರ ಅನುಪಸ್ಥಿತಿ ಆಗ್ತಾ ಇದಾವ ಇಲ್ಲೋ? ಇಲ್ರಿ, ಏನು ಇಲ್ರಿ. ಒಟ್ಟು 2 ವರ್ಷ ಆತ್ ನೋಡ್ರಿ. ರೈತರಿಗೆ ಏನು ಒಂದು ಪೈಸಾ ಬಂದಿಲ್ರಿ. ಆಗಿಲ್ರಿ. ಸಣ್ಣ ಇಳುವರಿಗೆ ಮೊದಲು ನಮ್ಗೆ ಬರ್ತಿತ್ರಿ. ಈ ಅಂಕಿ ಏನು ಬಂದಿಲ್ಲ ನೋಡ್ರಿ. ಟೋಟಲಿ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆಯೋ ಫೇಲ್ ಆಗಿದೆಯೋ? ನಮ್ಗೆ ಕಾಂಗ್ರೆಸ್ ಫೇಲ್ ಆಗೈತ್ರಿ. ನಮ್ಗೆ ಮೊದ್ಲೇಕ ರೊಕ್ಕ ಬರ್ತಿದ್ರು, ಈಗ ಒಟ್ಟ ಬಂದಿಲ್ಲ. ರೈತರಿಗೆ ನಮ್ಗೆ ಸಣ್ಣ ಇಳುವರಿಗೆ ರೊಕ್ಕನ ಬಂದಿಲ್ಲ. 2 ವರ್ಷ ಆಯ್ತು ಸರ್ಕಾರ. ಏನು ಡೆವಲಪ್ಮೆಂಟ್ಗಳು ಆಗಿದಾವ ಸರ್? ಹೆಂಗ? ಜೀರೋ. ಎಲ್ಲ ಇವು ಸೌಲಭ್ಯ, ಪ್ರಾಥಮಿಕ ಸೌಲಭ್ಯಗಳೇ ಇಲ್ರಿ ಇಲ್ಲಿ. ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ.
ಕಸ ಬಳಿಯೋದಿಲ್ಲ, ರಸ್ತೆ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ನೀವು ಗ್ಯಾರಂಟಿ ಅಂತಿರಲ್ರಿ, ಕೆಲವೊಂದು ಸೀಮಿತ ನಿಜವಾಗಿ ಫಲಾನುಭವಿಗಳು ಸಿಕ್ಕೇ ಇಲ್ರಿ ಅವ್ರು ಸಾಕಷ್ಟು. ಸಂಪೂರ್ಣ ಸಮಗ್ರವಾಗಿ ಮತ್ತೊಮ್ಮೆ ಇದನ್ನು ಮಾಡ್ಬೇಕ್ರಿ ಅವ್ರು. ಸಾಕಷ್ಟು ಉಳ್ಳೋರ್ ಪಾಲ ಅದಾವ್ರಿ ಅವ್ರು. ಈಗ 2 ವರ್ಷ ಆಗಿದೆ, ನಾವು ಸಾಕಷ್ಟು ಸಾಧನೆ ಮಾಡಿದೀವಿ ಅಂತ ಹೇಳಿ ಸರ್ಕಾರದವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಮತ್ತೆ ಸುಳ್ಳು ಹೇಳಕ್ ಬರ್ತೈತೇನ್ರಿ ಅವ್ರಿಗೆ? ಅವ್ರು ಹೇಳೋರು ಹಂಗೆ ನಾವು ಮಾಡೀವಿ ಅಂತೇಳಿ. ಏನಿಲ್ಲ ಹೆಂಗಂತಾರ್ರಿ ಅವ್ರು? ಈಗ ಹೆಂಗ ಸರ್ಕಾರ ಏನು ಪಾಸ್ ಆಗಿದೆ ಫೇಲ್ ಆಗಿದೆ? ಫೇಲ್, ಟೋಟಲಿ 100% ಫೇಲ್. ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಸರ್ಕಾರಕ್ಕೆ? 0 ರೀ. ಜಾತಿ ರಾಜಕೀಯ ಮಾಡೋ ಸರ್ಕಾರ ಇದು ಎಂದೂ ಉದ್ಧಾರ ಆಗೋದಿಲ್ಲ. ಬರೀ ಒಂದು ವರ್ಗದ ಜನ ಅಷ್ಟೇ ಅವರಿಗೆ ಬೆಂಬಲ. ಟೋಟಲಿ ದೇ ಕಾಂಟ್ ಗೆಟ್ ಸಪೋರ್ಟ್ ಫ್ರಮ್ ಆಲ್ ಪರ್ಸನ್ಸ್. ಸರ್, ಈಗ ಇಲ್ಲಿ ಶಾಸಕರು ಹೆಂಗ್ ಸರ್ ಇಲ್ಲಿ ಕೆಲಸ ಮಾಡ್ತಾ ಇದಾರೆ? ಶಾಸಕರು ಒಳ್ಳೆಯವರ ಇದ್ರು ಅವರು. ಅದೇನು ಅವಕಾಶ ಇಲ್ಲ ರೀ ಪಾಪ, ಒಳಗೆ ಬಂದ್ ಮಾಡ್ಲಿಕ್ಕೆ ತೊಂದರೆ ಐತಲ್ರಿ. ಅವ್ರು ಒಳ್ಳೆ ಶಾಸಕರ ರೀ ಅವರು, ಅಡ್ಮಿನಿಸ್ಟ್ರೇಟಿವ್ ಸರಿಯಾಗಿದ್ರು ಅವರು. ಅದೀಗ ಅವಕಾಶ ಕಡಿಮೆ ಅದಾವ, ಗ್ರಾಂಟು ಇಲ್ಲಲ್ರಿ. ಏನು ಮಾಡ್ಬೇಕು ಅವ್ರು? ಏನು ಮಾಡ್ಬೇಕ್ರಿ ಅವರು? ಟೋಟಲಿ ಫೇಲ್ ಆಗಿದೆ ಸರ್ಕಾರ, 100% ಫೇಲ್. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ. ಡೆವಲಪ್ಮೆಂಟ್ಗಳು ಏನಾದರೂ ನಿಮ್ಮ ಗ್ರಾಮೀಣ ಕ್ಷೇತ್ರಕ್ಕೆ ಆಗ್ತಾ ಇದಾವ ಹೆಂಗಂತ? ಈಗ ನಾ ಹೇಳ್ರಿ ತರ್ರಿ, ಅದು ಬ್ಯಾಡ ತರ್ರಿ. ಈಗ ನಮ್ಮ ರೈತಾಕಿಗೆ ಬಂದು ಏನು ಅನುಕೂಲ ಅನ್ನುವಂಥದ್ದು ಏನಿಲ್ಲ ರೀ. 2 ವರ್ಷದಿಂದ ಏನೋ ಅನುಕೂಲ ಆಗ್ತಾ ಇಲ್ಲ. ಏನು ನಮ್ಮ ರೈತಾಕಿಗೆ ಏನು ಇಲ್ರಿ. ಮತ್ತೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ರು ಸರ್ಕಾರ. ಇಲ್ಲಿ ಗ್ಯಾರಂಟಿ ಐತ್ರಿ, ನಮ್ಗೆ ರೈತರಿಗೆ ಏನಿಲ್ರಿ. ಹೆಣ್ಮಕ್ಳಿಗೆ ಎಷ್ಟ ಬಸ್ ಚಾರ್ಜ್ ಇದು ಅವ್ರದ್ದು. ನಮ್ಮ ಮತ್ತು ಅದನ್ನ ಹೇಳ್ತಾನೆ, ಕೆಟ್ಟದ್ದು ಹೇಳ್ತಾನೆ. ಮತ್ತು ಅವ್ರ ಹೆಣ್ಮಕ್ಳು 2,000 ರೂಪಾಯಿ ತೊಗೊಂಡು ಕುಂದಿರ್ತಾರೆ ನಮ್ಮ ದುಡ್ಕಿ ಒಳಗೆ. ನಾವು ಅದನ್ನು ಹೇಳ್ತಾನೆ, ಈ ಸೀರೆ ಕುಡಿಯೋಕೆ 150 ರೂಪಾಯಿ ನಾವು ವರ್ದಿನೇ ಹಾಕ್ತೇವ್ರಿ. ಮತ್ತು ಈ ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಕಾಸ್ಟ್ಲಿ ಆಗ್ತದೆ, ದರಗಳು ಐತ್ರಿ. ಮತ್ತು ಎಲ್ಲ ಥರದಿಂದ ಏರಿಕೆ ಆಗೈತ್ರಿ. ಅಂದ್ರೆ ಟೋಟಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಅಂತೀರೋ ಪಾಸ್ ಆಗಿದೆ ಅಂತೀರೋ? ಅದನ್ನ ಹೆಂಗೆ ಹೇಳಿದ್ರಿ, ಒಟ್ಟು ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಯಾರ್ರಿ. ನಮಗೆ ರೈತರಿಗೆ ಉಳ್ಕಾದಕ್ಕೆ ಏನು ಲಾಭ ಇಲ್ರಿ. ಆಗಿಲ್ಲ. ಈಗ ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಡೆವಲಪ್ಮೆಂಟ್ಗಳು, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಹೆಂಗ? ಈಗ ಅಭಿವೃದ್ಧಿ ವಿಚಾರ ಬಂದ್ರೆ ನಾವು ಹೇಳೋದು ವಿಚಾರ, ಈಗ ಗುರುಲಕ್ಷ್ಮಿ ವಿಚಾರದಾಗ ಬಂದ್ರೆ ಎಲ್ಲ ಥರದಿಂದ ರೇಟ್ ಹೆಚ್ಚಿಗೆ ಅನ್ನೋಕ್ಕಿಂತ ಅದನ್ನು ಕರೆಕ್ಟ್ ಟೈಮಿಗೆ ಅವರು ಕೊಡಾಕ್ತಾ ಇರಲಿಲ್ಲ. ಹೆಂಗಾಗೈತೆ ಅಂದ್ರೆ ನಮ್ಮ ತೊಗೊಂಡು ಹೆಣ್ಮಕ್ಳು ಕೊಟ್ಟಂಗಾಗೈತೆ. ಕೊಡೋದಕ್ಕರೆ ಆದ್ರೆ ಅದನ್ನು ಈಗ ಅಣ್ಣ ಬಂದ ಗಳೆ ಹೊಡೆದು ಬಂದ, ನಾನು ಗಳೆ ನಂದು ಐತಿ ಬಂಧುಗಳೇ. ಈಗ ಹೆಣ್ಮಕ್ಳು ತೊಗೊಂಡಿಂದ ಗಂಡ್ಮಕ್ಳು ತೊಗೊಂಡ್ರ ಹೆಣ್ಮಕ್ಳಿಗೆ ಕರೆಕ್ಟ್ ಟೈಮ್ ತಿಂಗಳಿಗೆ ಕೊಡ್ಬೇಕಾ? ಅದನ್ನ ಯಾಕೆ ಕೊಡವಲ್ರು? ಕೈ ಸುಳ್ಳು ಇಲ್ಲ, ಇವ ಬಾರ್ಯಾಗೆ ಅಂಗಡಿಯಾಗ ಇಟ್ಟವ, ಅದನ್ನ ಹೆಣ್ಮಕ್ಳಿಗೆ ಕೊಡ್ಬೇಕು ಬೇಡ? ಕರೆಕ್ಟ್ ಮಾಡ್ಬೇಕು. ಹೆಣ್ಮಕ್ಳಿಗೆ ಕೊಡೋ ವಿಚಾರ ಇಲ್ಲ. ಟೋಟಲಿ ಫೇಲ್ ಆಗಿದೆ. ಫೇಲ್ ಅಲ್ಲ, ಅದು ಬೇಡ. ಮೋದಿ ಏನು ಮಾಡಾಕತ್ತಲ್ಲ ಅದು ಕರೆಕ್ಟ್ ಐತಿ. ಅಷ್ಟೇ ಉತ್ತರ ಕೊಡ್ರಿ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದ ಅವಧಿ ಒಳಗೆ ಏನಾದ್ರು ಡೆವಲಪ್ಮೆಂಟ್ಗಳು ಆಗ್ತಾ ಇದಾವ? ಏನೂ ಇಲ್ಲ ಕೆಲಸ ರೀ. ಸುಳ್ಳ 2,000 ರೂಪಾಯಿ ಕೊಡ್ತಾನೆ ಅಂತೇಳಿ ಇದು ಅವ್ರಿಗೆ ಉಪಯೋಗ ಆಗೈತೆ ರೀ. ಇದು ಹೆಣ್ಮಕ್ಳಿಗೆ ಓಡಾಡಕ್ಕೆ ಮತ್ತು ಅಭಿವೃದ್ಧಿ ಕೆಲಸ ಆಗತ್ತಿಲ್ಲ. ಏನು ರೀ, ಏನು ಆಗ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕರು ಯಾರಿದಾರೆ ಸರ್? ಈಗ ವಿನಯ್ ಕುಲಕರ್ಣಿ ಇದಾರೆ. ಏನು ಡೆವಲಪ್ಮೆಂಟ್ ಏನಾದ್ರು ಆಗಿದೆ ಅವರಿಂದ? ಏನೋ ಅವ್ರಿಗೆ ಕ್ಷೇತ್ರಕ್ಕೆ ಗಾಲಿಟ್ಟಿಲ್ಲ ಬಂದು ಏನು ಕೆಲಸ ಆಗ್ತಾ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳಿಗೆ ಬರೀ ಅದಕ್ಕೆ ದುಡ್ಡು ಬಳಸ್ತಾ ಇದೆ ಅಂತ ಆರೋಪ ಇದೆ. ಅದು ಸರಿನಾ? ಇದು ನಿಜನಾ? ಏನು? ಹೌದ್ರಿ. ಮತ್ತೆ ಹಾಲಿನಿಂದ ನೀರಿನಿಂದ ಹಾಲಿನವರೆಗೂ ಏರಿಸಿ ಎಲ್ಲ ರೇಟ್ ಐತಲ್ರಿ. ಎಲ್ಲ ದರಗಳು ಹ್ಞೂ. ದಿನನಿತ್ಯ ಬಳಕೆ ಎಲ್ಲ ಹೆಚ್ಚಳ ಆಗಿದೆ. ಹ್ಞೂ. ದುಬಾರಿ ಅನಿಸ್ತಾ ಇದೆ ಇದು. ಹ್ಞೂ. ಮತ್ತೆ ಜನರ ಮೇಲೆ ಹೊರೆ ಆಗೈತ್ರಿ. ಕಾಂಗ್ರೆಸ್ ಸರ್ಕಾರ ಟೋಟಲ್ ಇದು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಅಂತಾರೋ ಫೇಲ್ ಆಗಿದೆ ಅಂತಾರೋ? ಫೇಲರ್ ರೀ. ಮತ್ತೆ ಟೋಟಲಿ ಫೇಲ್. ಹ್ಞೂ. ಸರ್ಕಾರ ಬಂದ ಗಂಡು ಮಕ್ಳಿಗೆ ಅಷ್ಟ ಮಾಡುತ್ತೆ, ಗಂಡು ಮಕ್ಳು ಸಿಟ್ ಆಗೋದು. ನಾಳೆ ಯಾವುದೋ ಶಾಸಕರು ಯಾರೋ ಇಲೆಕ್ಷನ್ ನಿಂತಾಗ ಬಾಗಿಲಕ್ಕೆ ಬಂದ್ರೆ ಮರ್ಯಾದಿದ್ದಂಗೆ ಆಗ್ಬಿಡುತ್ತೆ. ಹೆಂಗಸರು ಅಷ್ಟೇ ಹುಟ್ಟಾಡ ಭೂಮಿ ಮ್ಯಾಗ ಅಂದ್ಬಿಟ್ರೆ ಗಂಡಸ್ರದ್ದು ಏನು ಉಳಿತೈತೆ? ಸರ್ಕಾರನ ನಾಶ ಐತೆ, ಸರ್ಕಾರನ ಡೂಪ್ಲಿಕೇಟ್, ಸರ್ಕಾರನ ಸರಿ ಇಲ್ಲ. ಯಾಕೆ ಬಡವರಿಗೆ ನೋಡಲಿಲ್ಲ, ಹೆಣ್ಗಸ್ರು ನೋಡಿರಿ. ಒಟ್ಟು ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟಿ ಮ್ಯಾಗ ಕಾಲು ಕೊಟ್ಟಂಗೆ ಆಗೈತೆ ನೋಡ್ರಿ. ಬಡವರಿಗೆ ಆಯ್ತು, ಮುದುಕರಿಗೆ ಆತ್ರಿ, ಏನೇನು ಕೇಳಬೇಡ್ರಿ.
ಈಗ ಇವನ ಒಂದು ಲೆಕ್ಕಕ್ಕೆ ಪಾಡ ಯಾರು ಈಗ ಅದಾನಲ್ಲ ನಾಡ ಚಲೋ ಅವ ಕಾರ್ಮಿಕರ ಬಗ್ಗೆ ತಲೆ ಕೆಡಿಸ್ಕೊಂಡ. ಯಾಕಂದ್ರೆ ಕಾರ್ಮಿಕರು ಯಾವುದೋ ಕಾರ್ಮಿಕರಾಗಲಿ ಅಷ್ಟು ದುಡ್ಡಿನ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದೊಳಗೆ ಮಾಡ್ಯಾನ್ರ ಮಾಡ್ಯಾನ್ರ ಈ ಕಾರ್ಮಿಕ ಕಟ್ಟಡ ಕಾರ್ಮಿಕರು ಅಲ್ಲಲ್ಲ ಇಲ್ಲಿ ನಿಮ್ಮ ಕ್ಷೇತ್ರ ಶಾಸಕರು ಹಿಂಗೆ ಕೆಲಸ ಮಾಡ್ತಾ ಇದಾರ ಇಲ್ಲೋ? ಮಾಡ್ಯಾರ ಅವರು ಮಾಡ್ಯಾರ ಮಾಡ್ತಾರೆ ಒಂದೊಂದು ಏರಿಯಾಕ್ ಮಾಡ್ತಾರೆ ಅವ್ರು ಹೆಂಗೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಪಾಸ್ ಅಂತಿರೋ ಫೇಲ್ ಅಂತಿರೋ? ಒಂದು ಲೆಕ್ಕಕ್ಕೆ ನೋಡಿದ್ರೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ನೋಡ್ರಿ ಇವ್ರು ಹೆಣ್ಮಕ್ಳಿಗೆ ಮಾಡ್ಯಾರ ಅಂದ್ರು ಗಂಡು ಮಕ್ಳಿಗೆ ಓಟ್ ಹೆಂಗೆ ಹಾಕೊಂಡಾವಂತ. ನೀವು ಹೆಣ್ಮಕ್ಳಿಗೆ ಮಾಡಿದ್ರಿ ಹೆಣ್ಮಕ್ಳು ಅಷ್ಟಾದ ಹೋಗಿ ನಿಮ್ಗೆ ಅಂದ್ರೆ ನಾವೆಲ್ಲಿ ಹೋಗುದ್ರಿ? ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು, ತಿನ್ನಾಕ ಕುಳಿದಾವ ಎಲ್ಲಿ ಹೋಗ್ಬೇಕು? ಹಿಂಗಾಗಿ ಏನು ಮಾಡಕ್ಕೆ ಬರ್ದಂಗೆ ಆಗೈತೆ ಸರ್. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತಲ್ಲ, 2 ವರ್ಷದ ಅವಧಿಯಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಏನಾದ್ರು ಆಗಿದ್ದಾವ ಹೆಂಗಂತ? ಆಗ್ಯಾರ ಮಾಡ್ಕೊಂತ ಅದಾರ ಎಲ್ಲಿ ನಿಮ್ಮ ಕ್ಷೇತ್ರದಲ್ಲಿ? ಇಲ್ಲಿ ಆಗ್ಯಾವ್ರಿ. ಏನೇನು ಕೆಲಸಗಳಾಗಿದೆ ಸರ್? ಇವು ನೀರಿಂದು ರೀ ಪೈಪ್ಲೈನು, ನೀರಿನ ಜಲ ಅವು ಎಲ್ಲ ಆಗ್ಯಾವ್ರಿ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಬಳಕೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡ್ತಾರೆ ಅಂತ ಅದೇ ಪಕ್ಷ ಶಾಸಕರು ಆರೋಪ ಮಾಡ್ತಾರೆ. ಏನು ಅದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ? ಅವು ನಡೆಯಾಕ್ತಾರೆ, ಇವನು ಮಾಡೇ ಮಾಡ್ತಾರೆ. ಅವು ಅನುದಾನನು ಇದನ್ನು ಗ್ಯಾರಂಟಿಗಳನ್ನು ಬಿಡ್ತಾರೆ ಮೇಲಾಗಿ. ಮತ್ತೆ ಎಲ್ಲ ಈಗ ಇದ್ರಿ ಫೆಬ್ರವರಿ ಮಾರ್ಚ್ ಅದು ಬಂದಾವ್ರಿ. ಫೆಬ್ರವರಿ ಮಾರ್ಚ್ ಬಂದ ಈಗ ಏಪ್ರಿಲ್ ಮೇ ಅಷ್ಟೇ ಇಲ್ರಿ. ಎಲ್ಲ ಇಲ್ಲಿ ಕ್ಷೇತ್ರದ ಕೆಲಸಗಳು ಆಗ್ತಾ ಇದ್ದಾವೆ ಸರ್? ಕೆಲಸ ಮಾಡ್ತಾ ಮಾಡ್ತಾರೆ ಸರ್. ಈಗ 2 ವರ್ಷ ಆಯ್ತು ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು. 2 ವರ್ಷದ ಅವಧಿಯಲ್ಲಿ ಏನೇನೇ ಡೆವಲಪ್ಮೆಂಟ್ಗಳು ಆಗಿದ್ದಾವ ಸರ್? ಏನಿಲ್ಲ ಏನಾಗ್ಯಾರ ಅವಾಗ ಗ್ಯಾರಂಟಿನ ಅವನ್ನ ಮಾಡ್ಕೊಂತ ಹೊಂಟ ನಾವು ಸರ್. ರೈತರಿಗಾರ ಏನು ಕೊಟ್ಟ ನಾವು ₹1 ಬಂದಿಲ್ಲ. ಬೊಮ್ಮ ಇದ್ದಾಗನ ಹಾಕಿದ್ದ ಪರಿಹಾರದು, ನೀವು ಬಂದಿಂದ ₹1 ಪರಿಹಾರನೂ ಇಲ್ಲ. ಏನು ಹೆಣ್ಮಕ್ಳಿಗೆ 2,000 ಹಾಕ್ಯಾನ, ಮತ್ತೇನು ನಮ್ಗೇನು ಮಾಡ್ಯಾನ ನಾವು ಗಂಡಸರಿಗೆ? ಏನು ಕರೆಂಟ್ ಫ್ರೀ ಅಂತ 20 ತಾಸು ತೆಗಿತಾನೋ 20 ತಾಸು ಹಾಕ್ತಾನ. ಬರ್ತೈತ್ರಿ. ಕರೆಂಟ್ ಸರಿಯಾಗಿ ಹಾಕೋದಿಲ್ಲಲ್ಲ. ಫ್ರೀ ನಾವು ರೊಕ್ಕ ತೊಗೊಂಬಂದು ಸರಿ ಇತ್ತದ. ಏನು ಫ್ರೀ ಆಗೈತಿ ಅಂದ್ರೆ ಅದು ಸರಿಯಾಗಿಲ್ಲ. ಈಗ ಟೋಟಲಿ ಈಗ 2 ವರ್ಷದ ಅವಧಿ ನೋಡಿದ್ರೆ ಸರ್ಕಾರ ಚಲೋ ನಡೆಸ್ತಾ ಏನು ನಮ್ಮ ವೈಯಕ್ತಿಕ ವಿಚಾರದಾಗ ಏನು ಸರಿ ಇಲ್ಲ ಅಂತ ಹೇಳ್ತಾನೆ. ಅನುಕೂಲ ಏನಾಗಿಲ್ಲ. ಏನಾಗೈತಿ? ಏನು ಇಲ್ಲ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಶಾಸಕರು ಹೆಂಗೆ ಮಾಡ್ತಾ ಇದಾರೆ? ಏನು ಕೆಲಸ ಏನು ಆಗಿಲ್ಲ. ಈಗ ಸದ್ಯ ಏನು ಮಾಡಿದ್ ಬೇಕಲ್ರಿ? ಏನು ಆಗಿದ್ ಪೂಜಾರ ಆಗ್ಬೇಕ ಏನಾರ? ಏನು ಪೂಜೆ ಆಗಿಲ್ಲ. ನಾನು ಒಬ್ಬನ ನೀವು ಬೇಕಾದಂತ ಕೇಳಿ. ಕ್ಷೇತ್ರದೊಳಗೆ ಏನು ಡೆವಲಪ್ಮೆಂಟ್ ಆಗಿದೆ? ಏನಾಗಿದೆ? ಶಾಸಕರು ಏನು ಕೆಲಸನೂ ಮಾಡಿಲ್ರಿ ಇಲ್ಲಿ 2 ವರ್ಷದ ಅವಧಿಯಲ್ಲಿ. 2 ವರ್ಷದ ಅವಧಿಯಲ್ಲಿ ಒಂದು ಏನೇನು ಕೆಲಸ ಮಾಡಿಲ್ಲ ಇಲ್ಲಿ. ಯಾರ್ದಾರ ಸರ್ ಶಾಸಕರು? ಈಗ ವಿನಯ್ ಕುಲಕರ್ಣಿ ಅದಾರ ಇಲ್ಲಿ ಶಾಸಕರು. ಅವ್ರೇನು ಕೆಲಸ ಮಾಡಿಲ್ಲ. ಈಗ ಮತ್ತೆ ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೆ ಸರ್ಕಾರ. ಗ್ಯಾರಂಟಿ ಏನು ಕೊಟ್ಟಾರ ಹೇಳಿ ಸರ? ಹೆಣ್ಮಕ್ಳಿಗೆಲ್ಲ ಬಸ್, ಹೆಣ್ಮಕ್ಳಿಗೆ ಕೊಟ್ರೆ ಬಸ್ ಫ್ರೀ ಎಲ್ಲ ಕೊಟ್ಟಾರೆ. ನಮ್ಮನ್ನ ಉಪವಾಸ ಮಾಡಿಕ್ಯಾಸ ಅವ್ರ ದಾಳ್ದಾಗ ಹೋಗಿ ಕುಂಡ್ರದ, ನಾವು ಇಲ್ಲಿ ಮನ್ಯಾಗ ಕುಂಡ್ರದು ಏನು ಮಾಡೋದ್ರಿ ಸರ? ಹಿಂಗ ಆಗ್ತಾ ಇದೆ ಪರಿಸ್ಥಿತಿ ಹಿಂಗ ಆಕತ್ರಿ. ಮತ್ತೆ ಟೋಟಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಅಂತೀರಾ? ಹೆಂಗ ಫೇಲ್ ಈಗ 1-2-3 ತಿಂಗಳು ಆತ್ರಿ ಬಂದಿಲ್ಲ. ಈಗ ನಿಮ್ಗೇನು ಅನುಕೂಲ ಸರ್ಕಾರ ಮಾಡಿಕೊಟ್ಟಿದೆ? ಏನ್ ಮಾಡಿಕೊಟ್ಟದ್ರಿ? ಅದನ್ನ ಅಷ್ಟ ಬಸ್ಸಿಂದ ಅಷ್ಟು ಮಾಡ್ಯಾರ. ಮತ್ತೇನ್ ಅನುಕೂಲ ರೀ? ಈಗ 2 ವರ್ಷದಿಂದ ಡೆವಲಪ್ಮೆಂಟ್ ವರ್ಕ್ಸ್ ಆಗಿದಾವ? ಏನು ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಬೇರೆ ಬೇರೆ ಕೆಲಸಗಳು ಆಗ್ತಾ ಇದಾವ? ಏನು ಏನಾಗ್ಯಾವ್ರಿ? ಏನ್ ಮಾಡ್ಯಾರ ಇಲ್ಲಿ? ಏನಾಗಿಲ್ಲ. ಈಗ 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯ್ತು ಬಂದು. ನಿಮ್ಮ ಕ್ಷೇತ್ರದಲ್ಲಿ ಊರಲ್ಲಿ ಏನೋ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವ? ಏನು ಅಭಿವೃದ್ಧಿ ಕೆಲಸ ಏನು ಮಾಡ್ತಾರ? ಮಾಡೋದ ಕೇಳಂಗನೇ ಇಲ್ರಿ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಅನುದಾನ ಬಳಕೆ ಮಾಡ್ಕೊತಾ ಇದಾರೆ. ಈಗ ಅನುದಾನ ಮಾಡಿ ಆಸೆ ತೋರಿಸಿ ಕೆಲವು ಮಾಡಿದ್ದು ಕೊಟ್ಟೇನೇ ಇಲ್ಲ. ಅವನು ಕೆಲವು ಮಾಡಿದ್ದು ಕೊಟ್ಟೇ ಇಲ್ಲ. ಕಾಂಗ್ರೆಸ್ ದುಡ್ಡಾಗೈತ್ರಿ. ಏನ್ ಮಾಡಿದಾರೆ ಸರ್ ಈಗ ಡೆವಲಪ್ಮೆಂಟ್? ಕಾಂಗ್ರೆಸ್ ಅವರು ಅಷ್ಟು ಸ್ವಲ್ಪ ರೋಡ್ಗಳು ಮಾಡಿದ್ದಾರೆ. ಏನ ಅವ ಹರಿಮುರಿ ಏನಿದ್ದಾರ ಗುಡಿ ಗುಂಡಾರ್ದ ಇವು ಎಲ್ಲ ಮಾಡ್ಯಾರ. ಈಗ ಮತ್ತೀಗ ಕೆಲವು ಶಾಸಕರು, ಅದೇ ಪಕ್ಷದ ಶಾಸಕರು ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಅದೇ ಪಕ್ಷದ ಶಾಸಕರು ಹೇಳಿದ್ರು. ಈಗ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಡೆವಲಪ್ಮೆಂಟ್ ಅಭಿವೃದ್ಧಿ ದುಡ್ಡುಗಳು ಬರ್ತಾ ಇದೆಯಾ? ಬರ್ತಾ ನಮ್ಗೆ ಗುಡಿಗಳಿಗೆ ಆಟೋ, ನಮ್ಮ ರೋಡ್ಗಳಿಗೆ ಆಟೋ ಏನ್ರಿ. ನಾವು ಏನೇನು ಒಟ್ಟ ಗುಡಿ ಎಲ್ಲ ಕಡೆ ತೊಗೊಂಬಂದಿರಿ. ಒಟ್ಟು ನಾವು ಆಗಿದೆ ಶಾಸಕರು ಚಲೋ ಕೆಲಸ ಮಾಡ್ತಾರೆ. ಹೌದು ನಂಬರ್ 1 ಶಾಸಕರು ಅದ. ಸರ್ಕಾರ ಬಂದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಏನಾದ್ರು ಆಗ್ತಾ ಇದಾವ? ಏನು ಸ್ವಲ್ಪ ಕೆಲವೊಂದು ಅಕ್ಕವ್ರು ಕೆಲವು ಆಗೋದಿಲ್ಲ ರೀ.
ಆಮೇಲೆ ರೈತರದಂತೆ ಏನು ನೋಡಾಕ್ತಾ ಇರಲ್ಲ ಅದೇ ಸಮಸ್ಯೆ ಯಾವ್ದು ಇಲ್ಲ ಅಲ್ರಿ. ಈಗ ಮತ್ತೆ ಗ್ಯಾರಂಟಿ ಯೋಜನೆ ಕೊಟ್ಟೇವೆ ಅಂತ ಹೇಳ್ತಾರೆ. ಕೆಲವು ಮಂದಿ ಬಂದವ್ರಿ, ಕೆಲವು ಮಂದಿ ಬಂದಿಲ್ಲ. ಅದು ಅರ್ಧಂಬರ್ಧ ಮತ್ತೆ ಇಲ್ಲಿ ಸ್ಥಳೀಯ ಶಾಸಕರು ಏನು ಕೆಲಸ ಮಾಡ್ದಾರ್ರಿ, ಸ್ವಲ್ಪ ನಿಧಾನ ಮಾಡ್ತಾರ. ಸ್ವಲ್ಪ ಅನ್ನದಾನ ಎಲ್ಲ ಹಾಕತಾರ್ರಿ. ಇವತ್ತೊಂದು 3.5 ಕೋಟಿದ ಹಾಕಿ ಹೋದ್ರಿ, ಅದೆಲ್ಲ ಚಲೋ ಐತ್ರಿ. ಟೋಟಲಿ ಸರ್ಕಾರ ನೋಡಿದ್ರೆ ಪಾಸ್ ಆಗೈತೆ ಅಂತೀರಿ, ಫೇಲ್ ಆಗೈತೆ ಅಂತೀರಿ? ಏನು ಎರಡೋ ನಮೂನಿ ಐತ್ರಿ. ಅತ್ತಾಗ ಇತ್ತಾವಲ್ಲ ಐತಲ್ಲ ಸರ್ಕಾರ ಬಂದು ಡೆವಲಪ್ಮೆಂಟ್ ಹೆಂಗ್ರಿ ಇದೆ? ಅದು ಅರ್ಧಂಬರ್ಧ ಸರ್ ಅಕ್ಕದೇವ ಸ್ವಲ್ಪ ಮಾಡಿದವ್ರು ಮಾಡಿದಲ್ರಿ ಸರ್, ಅಷ್ಟೇ. ಅರ್ಧಂಬರ್ಧ ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಹೇಳ್ತಾರ. ಒಬ್ರಿಗೆ ಬಂದ ಸರ್, ಒಬ್ರಿಗೆ ಬಂದೇ ಇಲ್ಲ. ಒಬ್ರಿಗೆ ಬಂದವ್ರ ಬಿಟ್ರಿ ಏಕ ಬಂದವ್, ಒಬ್ರಿಗೆ ಬಂದೇ ಇಲ್ಲ. ಈ ಟೋಟಲಿ ಸರ್ಕಾರ ಫೇಲ್ ಐತಿ ಪಾಸ್ ಅಂತೀರಿ? ಫೇಲ ರೀ ಸರ, ಫೇಲ ರೀ, ಟೋಟಲಿ ಫೇಲ್. ಫೇಲ್ ರೀ. ಸಂದರ್ಭದಾಗ ಯಾವಾಗ ಭೇಟಿ ಆಗೋದು ಶಾಸಕ ಅವೆಲ್ಲ ನಾವೆಲ್ಲ ಭೇಟಿ ಹಾಕ್ಯವ. ಭೇಟಿ ಹಾಕ್ತೀರಿ? 8 ಜನಕ್ಕೊಮ್ಮೆ ಕಿತ್ತೂರಿಗೆ ಬರ್ತಾರ, ಅವ್ರಿಗೆ ಬರ್ತಾರ. ಎಲ್ಲ ಡೈಲಿ ಹೋಗ್ತೇವೋ, ಅವಾಗ ಇರ್ತಾರೋ ಮನೆಗೆ ಹೋಗ್ತೇವೆ. ಚಲೋ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ಕೆಲಸ ಚಲೋ ಮಾಡ್ತಾ ಇದ್ದ? ಕೆಲಸ ಆ ಪರಮಾತ್ಮಗ ಒಂದು ಹಂಗ್ ಮಾಡ್ಯಾನ. ಹೌದಲ್ಲ? ಹೌದು. ಏನ್ ಮಾಡಿದಾರೆ ಸರ್ ಈಗ? ಗ್ರಾಮೀಣಗಳಿಗೆ ಮಕ್ಕಳು ಹೆರಿಯಂಗಳ ಅನುದಾನ, ರೋಡ್ಗಳು, ದೇವಸ್ಥಾನ, ಹೊಲಕ್ಕೆ ಹೋಗೋ ಗಾಡಿಗಳು ಎಲ್ಲ ಮಾಡಿದಾರೆ. ಹೌದು. ಇಲ್ಲಿ ಅಟ್ಟ ಅಲ್ಲ, ಸುತ್ತಮುತ್ತ ಹಳ್ಳಿ ಎಲ್ಲ ಹೋಗಿ ಇದನ್ನು ಮಾಡ್ಕೊಂಬಾನಿ. ಕೇಳಿದ್ರಲ್ಲ ವೀಕ್ಷಕರೇ, ಸರ್ಕಾರದ ಸಚಿವರು ಮತ್ತು ಶಾಸಕರು ಏನೇ ಹೇಳಿ ಆಯಾ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವೆಲ್ಲ ಕೆಲಸಗಳು ಆಗಿವೆ, ಯಾವೆಲ್ಲ ಕೆಲಸಗಳು ಆಗಬೇಕಾಗಿತ್ತು ಅನ್ನುವಂಥದ್ದನ್ನು ಸ್ವತಃ ಮತದಾರ ಪ್ರಭುಗಳೇ ಹೇಳಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಪಾಸ ಫೇಲ ಅನ್ನುವಂಥದ್ದು ಜನರೇ ಹೇಳಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಗಜಾನನ್ ಹೋಗಾರ್ ಜೊತೆ ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.